ಶಿವಂಬು ಥೆರಪಿ ಬಗ್ಗೆ ಸ್ವಲ್ಪ ವಿಷಯಗಳು. ಶಿವಂಬು ಥೆರಪಿ ನೆನ್ಪಿಟ್ಕೊಳ್ಳಿ. ಈಗಾಗಲೇ ನಾವು ಎಷ್ಟೋ ಸರಿ ಹೇಳ್ತಾ ಇದ್ವಿ ಅಲ್ವಾ. ಇದು ಒಂಥರ ಸಾರ್ವತ್ರಿಕ ಔಷಧ ಅಂತ ಹೇಳ್ಬೋದು, ಯೂನಿವರ್ಸಲ್ ಮೆಡಿಸನ್. ಓಕೆ, ಪ್ರತಿಯೊಂದಕ್ಕೂ ಒಂದೇ. ಈಗ ಉದಾಹರಣೆಗೆ ಅಲೋಪತಿ ಬೇರೆ ಬೇರೆ ಸಿಸ್ಟಮಲ್ಲಿ. ಸೊ ಉದಾಹರಣೆಗೆ ಕಣ್ಣುಗಳ ಮೆಡಿಸನು ಮೂಗಿಗೆ ವರ್ಕ್ ಆಗಲ್ಲ. ಮೂಗಿ ಮೆಡಿಸನ್, ಮೂಗಿಗೆ ಕೊಟ್ಟಿರುವಂಥ ಮೆಡಿಸನ್ ಕಣ್ಣುಗಳು ಹೋಗ್ತವೆ ಅಲ್ವಾ. ಉದಾಹರಣೆಗೆ ಕಿವಿಗೆ ಹಾಕುವಂಥ ಮೆಡಿಸನ್ನು ಏನಾದರೂ ಬಾಯಿಂದ ತಗೊಂಡ್ರೆ ಏನೇನೋ ಆಗ್ಬಿಡ್ತದೆ. ಒಂದು ಮೆಡಿಸಿನ್ ಇನ್ನೊಂದು ಕೆಲಸ ಮಾಡೋದೇ ಇಲ್ಲ, ನೆನಪಿಟ್ಕೊಳ್ಳಿ. ಇನ್ನೊಂದು ಅಲ್ಲಿ ಬೇರೆ ಈಗ ನವೀನ ಸಿಸ್ಟಮಲ್ಲಿ, ಮಾಡರ್ನ್ ಮೆಡಿಕಲ್ ಸಿಸ್ಟಮಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿದರೆ ಕಿವಿಗೊಂದು ಡಾಕ್ಟರ್, ಕಿವಿ ಈ ಕಿವಿ ಮತ್ತೆ ಕಣ್ಣುಗಳು ಮತ್ತೆ ಈ ಥ್ರೋಟು, ENT ಅಂತ ಹೇಳ್ತೀವಿ ನಾವು. ENTಗೆ ಒಂದು ಡಾಕ್ಟರ್, ತಲೆಗೆ ನ್ಯೂರೋ ಸರ್ಜನ್ ಅಲ್ವಾ. ಮತ್ತೆ ಆ ರೀತಿಯಲ್ಲಿ ಹೋಗ್ತಾ ಹೋದ್ರೆ ಈ ಲಂಗ್ಸ್ಗೂ ಅದಕ್ಕೊಂದು ಪಲ್ಮನಾಲಜಿಸ್ಟ್ ಅಂತ ಇರ್ತಾರೆ, ಹಾರ್ಟ್ಗೆ ಕಾರ್ಡಿಯಾಲಜಿಸ್ಟ್ ಅಂತ ಇರ್ತಾರೆ. ಎಷ್ಟು ಎಷ್ಟು ವೈದ್ಯರಿದೆ ನೋಡಿ. ಅದೇ ರೀತಿಯಲ್ಲಿ ಎಷ್ಟು ಮೆಡಿಸಿನ್ ಇದೆ. ನೀವು ಹಾರ್ಟ್ಗೆ ಹಾಕುವಂಥ ಮೆಡಿಸನು ಲಂಗ್ಸ್ಗೆ ಹಾಕಿ ಲಂಗ್ಸ್ ಹೋಗ್ಬಿಡ್ತವೆ. ಬಟ್ ಒಂದು ಮಾತ್ರ ಸತ್ಯ ಇಲ್ಲಿ, ಒಂದು ಮಾತ್ರ ಇಲ್ಲಿ ನಾವು ಅನುಭವಿಸ್ತಾ ಇರೋಂಥದ್ದು, ಎಲ್ಲರಿಗೂ ಗೊತ್ತಿರೋದು ಸತ್ಯ ಏನಂದ್ರೆ, ಒಂದು ಮೂತ್ರ ಮಾತ್ರ ಪ್ರತಿಯೊಂದಕ್ಕೆ ಅದೇ ಮೆಡಿಸನ್. ಒಂದೇ ಮೆಡಿಸನು ಎಲ್ಲ ಅವಯವಗಳು, ಒಂದೇ ಡಾಕ್ಟರ್, ಒಂದೇ ವೈದ್ಯ ಎಲ್ಲ ಅವಯವಗಳಿಗೂ. ನೋಡಿದ್ರ ಎಷ್ಟು ಸರಳವಾಗಿದೆ ಅಂದ್ರೆ. ಒಂದು ಸತ್ಯ ಅನ್ನುವಂಥದ್ದು, ಟ್ರೂತ್ ಈಸ್ ವೆರಿ ಸಿಂಪಲ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸತ್ಯವು ಅತಿ ತಿಳಿಯಾಗಿರ್ತದೆ, ಸತ್ಯವು ಅತಿ ಸರಳವಾಗಿರ್ತದೆ ಅಲ್ವಾ. ಸತ್ಯ ಯಾವಾಗಲೂ ಕ್ಲಿಷ್ಟವಾಗಿರಲ್ಲ, ಕರೆಕ್ಟಾ. ಸೊ ಆ ರೀತಿಯಲ್ಲಿ ಶಿವಂಬು ಅಷ್ಟೇ. ಇದಕ್ಕೂ ಒಂದು ವಯಸ್ಸು ಪರಿಮಿತಿ ಇಲ್ಲ, ಒಂದು ವಿದ್ಯೆ ಇರಬೇಕಂತಿಲ್ಲ, ವೈದ್ಯರು ಆಗ್ಬೇಕಂತಿಲ್ಲ, ಏನು ಬೇಕಾಗಿಲ್ಲ. ಇದಕ್ಕೂ ಒಂದು ಟೆಸ್ಟ್ಗಳು ಅದು ಇದು ಏನೇನೋ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದಕ್ಕಿರುವಂಥದ್ದೇ ಆಹಾರ ನಿಯಮ ಅಲ್ವಾ. ಆಹಾರ ನಿಯಮ ಇದ್ರೆ ಸಾಕು, ಮಿಕ್ಕಿದೆಲ್ಲ ತನ್ನ ಕೆಲಸ ಅದು ಮಾಡ್ಕೊಂತ ಹೋಗ್ತದೆ. ಇದು ಗುಜರಾತಲ್ಲಿ ಏನು ಮಾಡಿದೆ ಅಂದ್ರೆ, ಈ ಮೂತ್ರ ಚಿಕಿತ್ಸವನ್ನು ಅವರು ಅಧಿಕಾರವಾಗಿ ಅಂತಂದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಇದಕ್ಕೂ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ, ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಗುಜರಾತಲ್ಲಿ, ಭಾರತ ದೇಶದಲ್ಲಿ. ಅದೊಂದು ರಾಷ್ಟ್ರ ಮಾತ್ರ. ಯಾಕಂದ್ರೆ ಈ ಮೂತ್ರ ಚಿಕಿತ್ಸೆಯನ್ನು ಅಲ್ಲಿಂದನೇ ಈ ಪ್ರಪಂಚಕ್ಕೂ ಈ ದೇಶಕ್ಕೂ ಮತ್ತೆ ಒಂದು ಪುನಃ ಪರಿಚಯ ಆಗಿರೋದು. ಯಾರಿಂದ? ರಾವೋಜಿಭಾಯ್ ಪಟೇಲ್ ಅಲ್ವಾ, ಮತ್ತೆ ಮೊರಾರ್ಜಿ ದೇಸಾಯಿ, ಇಂಥ ವ್ಯಕ್ತಿಗಳು ಅಂದ್ರೆ ಗುಜರಾತ್ ಸ್ಟೇಟ್ ಇಂದನೇ ಬಂದಿರೋರು. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಇಂಥವರೆಲ್ಲನೂ ಆ ಗುಜರಾತಿಂದ ಬಂದಿದ್ದಕ್ಕೂ, ಇವರೆಲ್ಲ ಆ ಚಿಕಿತ್ಸೆ ಮಾಡಿಕೊಂಡಿದ್ದಕ್ಕೂ ಅವರು ಅದ್ಭುತವಾದ ರೀತಿಯಲ್ಲಿ ಈ ಪ್ರಪಂಚಕ್ಕೆ ಮತ್ತೆ ಪುನಃ ಪರಿಚಯ ಮಾಡಿದ್ದಾರೆ. ಆಯ್ತಾ. ಸೊ ಮೂತ್ರದಲ್ಲಿರುವಂಥ ಹಾರ್ಮೋನ್ಸ್ ಇಂದ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಆಲೋಚನೆಗಳನ್ನು ಮಾರ್ಪಿಡಿ ಬರುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಒತ್ತಡಿ ಕಡಿಮೆ ಆಗಕ್ಕೆ ಹಾರ್ಮೋನ್ಸ್ ಇರುತ್ತೆ ಅದರಲ್ಲಿ ಅಲ್ವಾ. ಆತ್ಮವಿಶ್ವಾಸ ಹೆಚ್ಚು ಮಾಡೋಕ್ಕೆ ಅವಕಾಶ ಇದೆ, ಭಾವನಾ ಶಕ್ತಿ ಹೆಚ್ಚಾಗತ್ತೆ, ಭಯ ಇದ್ರೆ ಭಯ ಕೂಗೋಗುತ್ತೆ, ಭಯ ತಗೋಗುತ್ತೆ, ಒಳ್ಳೆಯ ಅಭ್ಯಾಸಗಳಾಗತ್ತೆ, ಮನಸ್ಸನ್ನು ಪರಿವರ್ತನೆಗೊಳಿಸುವಂತ ಶಕ್ತಿ ಈ ಮೂತ್ರಕ್ಕಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ. ಈ ಮೂತ್ರವನ್ನು ಇನ್ನೂ ನಾವೇನ್ ಮಾಡ್ಬೇಕಂದ್ರೆ, ಶಕ್ತಿವಂತ ಮಾಡ್ಬೇಕಂದ್ರೆ ಇನ್ನು ಸ್ವಲ್ಪ ವಿಷಯಗಳು ನೆನ್ಪಿಟ್ಕೊಳ್ಳಿ. ಸೊ ಈ ಮೂತ್ರ ಜೊತೆಗೆ ಸ್ವಲ್ಪ ಔಷಧಗಳು ಸೇರಿಸ್ಕೊಂಡು ಮೂತ್ರ ಸೇವನೆ ಮಾಡಿ. ಉದಾಹರಣೆಗೆ ಬೆಳಗ್ಗೆ ಮೂತ್ರದಲ್ಲಿ ಒಂದು ತ್ರಿಫಲ ಚೂರ್ಣ 1 ಚಮಚೆ, ಅರ್ಧ ಚಮಚೆ ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಮೊದಲನೇ ಮೂತ್ರ, ಬೆಳಗ್ಗೆ ಮೂತ್ರ ನೀವು ಕುಡಿದ್ರೆ ನಿಮಗೆ ಇನ್ನೂ ಬೇದಿ ಚೆನ್ನಾಗಾಗ್ತದೆ. ಒಳಗಡೆ ಎಲ್ಲ ಕ್ಲೀನ್ ಆಗತ್ತೆ. ಎಲ್ಲ ಅಲ್ಲಿ ಒಳಗಡೆ ಇರುವಂಥ ಕಸುವು, ಒಂಥರ ಏನೇನು ಮಾಲಿನ್ಯ ಎಲ್ಲನೂ ಕೊಟ್ಟೋಗುತ್ತೆ ಆಚೆ ಕಡೆ ಅಲ್ವಾ. ಒಂಥರ ಎನಿಮಾ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಪ್ರತಿದಿನ ಎನಿಮಾ ಆಗತ್ತೆ ಅಲ್ವಾ. ಸೊ ಅಂಥ ಅದ್ಭುತವಾದ ವಿಷಯ. ಅದಕ್ಕೆ ಸ್ವಲ್ಪ ನಿಮ್ಗೆ ಯಾವಾಗ ಸುಮಾರು ಉದಾಹರಣೆಗೆ ನಮಗೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಒಳ್ಳೆ ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂತ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸೇರಿಸ್ಕೋಬಹುದು ವಿಧ ವಿಧ ವಿಷಯಗಳು. ನಮಗೆ ಒಳ್ಳೆ ಇಮ್ಯುನಿಟಿ ಹೆಚ್ಚಾಗ್ಬೇಕಂತ ಇಟ್ಕೊಳ್ಳಿ. ಈ ಮೂತ್ರ ಜೊತೆಗೆ ಒಂದು ನಿಂಬೆ ಹಣ್ಣು ಡ್ರಾಪ್ಗಳು, ನಿಂಬೆ ಹಣ್ಣು ಹನಿಗಳು ಹಾಕ್ಕೊಳ್ಳಿ. ಆಯ್ತಾ. ಇಂಥವೆಲ್ಲ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ ಒಂದು ಸಬ್ಜೆಕ್ಟಲ್ಲಿ, ಸಪ್ರೇಟ್ ಕ್ಲಾಸಲ್ಲಿ ಏನೇನು ಪದಾರ್ಥಗಳಿದೆ, ಏನೇನು ಬೆರೆಸ್ಕೋಬಹುದು ಅಂತ. ಅದು ನೆಕ್ಸ್ಟ್ ನಾವು ಸಬ್ಜೆಕ್ಟ್ ತಗೊಳ್ಳೋಣ. ಸೊ ಈ ರೀತಿಯಲ್ಲಿ ಸ್ವಲ್ಪ ಉದಾಹರಣೆ ನಾನು ಹೇಳಕ್ಕೆ ಪ್ರಯತ್ನ ಮಾಡಿದ್ರಿ. ಆಮೇಲೆ
ಈ ಮೂತ್ರವನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಶಕ್ತಿವಂತವಾಗಂದ್ರೆ ಇನ್ನು ಸ್ವಲ್ಪ ಪದ್ಧತಿಗಳು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಉದಾಹರಣೆಗೆ, ಈ ಮೂತ್ರ ನಮ್ಮ ದೇಹದಿಂದ ಆಚೆಗಡೆ ಬರ್ತಾ ಇದೆ ಅಂತಂದ್ರೆ ನಾವು ಒಂದು ತಿಳ್ಕೋಬೇಕು ಇನ್ನೊಂದು ವಿಷಯ. ಅದು ನಾನು ಇಷ್ಟವರೆಗೂ ಅದೇ ಹೇಳಕ್ ಹೋಗಿಲ್ಲ ಪಾಯಿಂಟ್. ಈಗ ನನಗೆ ನೆನಪು ಬರ್ತಾ ಇದೆ. ನಮ್ಮ ದೇಹ ಒಂದು ಮ್ಯಾಗ್ನೆಟ್. ನಮ್ಮ ದೇಹ ಏನು? ಒಂದು ಬಯೋಮ್ಯಾಗ್ನೆಟ್. ಅಂದ್ರೆ ಮಾನವ ದೇಹ ಒಂದು ಅಯಸ್ಕಾಂತ, ಒಂದು ಅಯಸ್ಕಾಂತ, ವಿದ್ಯುತ್ ಅಯಸ್ಕಾಂತ ಅಂತ ಅನ್ಕೊಳ್ಳಿ. ಇದರಲ್ಲಿ ಮಾನವ ದೇಹದಲ್ಲಿ ಎಷ್ಟು ಅಯಸ್ಕಾಂತ, ಮಾನವ ದೇಹ ಸುತ್ತು ಎಷ್ಟು ಅಯಸ್ಕಾಂತ ಕ್ಷೇತ್ರ ವಲಯ ಇದೆ ಅಂತ ನಮಗೆಲ್ಲ ಗೊತ್ತು ಅಲ್ವಾ? ಸೊ ನೀವು ಟೆಲಿಪತಿ ಕ್ಲಾಸ್ ಬರುವಾಗ ಅಲ್ಲಿ ನಿಮಗೆ ಆರ ತೋರಿಸ್ತಾರೆ. ಆರ ಕಣ್ಣಿಂದನೇ, ಬರೀ ಕಣ್ಣಿಂದನೇ ನೋಡ್ಬೋದು ಆರವನ್ನು ಅಲ್ವಾ? ನೋಡಿದ್ರಿ ತುಂಬಾ ಜನ. ಅಂದ್ರೆ ಅರ್ಥ ಏನು? ನಮ್ಮ ದೇಹ ಸುತ್ತು ಒಂದು ವಲಯ ಇದೆ, ಒಂದು ಕ್ಷೇತ್ರ ಇದೆ. ಅದನ್ನೇ ನಾವು ಆರ ಅಂತ ಕರಿತೀವಿ. ಅದನ್ನೇ ನಾವು ವಿದ್ಯುದಯಸ್ಕಾಂತ ಕ್ಷೇತ್ರ ವಲಯ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಅಷ್ಟು ಕರೆಂಟು, ಅಷ್ಟು ವಿದ್ಯುತ್ ಅನ್ನೋದು ಪ್ರವಾಹ ಆಗ್ತಾನೆ ಇರ್ತದೆ, ನಿತ್ಯ ಪ್ರವಾಹ ಆಗ್ತಾ ಇರ್ತದೆ. ಸೊ ಅದರಿಂದ ಇಷ್ಟು ನಮ್ಮ ಸುತ್ತು ವಿದ್ಯುದಯಸ್ಕಾಂತ ಕ್ಷೇತ್ರ ವಲಯ ಬರ್ತಾ ಇದೆ ಅಂತಂದ್ರೆ ಅಲ್ವಾ, ಅದಕ್ಕೂ ನಮ್ಮ ದೇಹದಲ್ಲಿ ತಯಾರಾಗಿ ಆಚೆ ಕಡೆ ಹೋಗುವಂತ ಈ ಮೂತ್ರದ ಮೇಲೇನು, ಮೂತ್ರ ಒಳಗಡೆನು ಈ ಬಯೋ ಮ್ಯಾಗ್ನೆಟಿಕ್ ಎನರ್ಜಿ ಇರತ್ತೆ. ಅರ್ಥ ಆಯ್ತಾ? ಸೊ ನಾವು ಅನ್ಕೊಂಡಿದ್ರ ಪ್ರಕಾರ ಮೂತ್ರ ಅಂದ್ರೆ ಮೂತ್ರ ಅನ್ಕೊಳಕಲ್ಲ. ಮೂತ್ರದಲ್ಲಿ ಅನೇಕ ವಿಷಯಗಳಿದೆ ಅಲ್ವಾ? ಸೊ 200 ಪದಾರ್ಥಗಳಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಒಂದು 100 ml ಮೂತ್ರ ತಗೊಂಡ್ರೆ ನಿಮಗೆ 17 ಪದಾರ್ಥಗಳು. ಅದು ಪ್ರಥಮವಾಗಿ ಮಿನರಲ್ಸ್. ಆಯ್ತಾ? 17: ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕು, ಪೊಟ್ಯಾಷಿಯಂ, ಇಂಥವೆಲ್ಲ ಒಂದು 17 ಇದೆ ಅಂಶಗಳು. ಹ್ಮ್ ಅದಾದ್ಮೇಲೆ ಎಂಜೈಮ್ಸ್ ಇದೆ, ಅದಾದ್ಮೇಲೆ ಹಾರ್ಮೋನ್ಸ್ ಇದೆ, ಅದಾದ್ಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಅದಾದ್ಮೇಲೆ ಆಂಟಿಬಾಡೀಸ್ ಇದೆ, ಅದಾದ್ಮೇಲೆ ಇನ್ನು ಇತರ ನಮ್ಗೆ ಏನೇನು ಬೇಕಾಗಿದೆಯೋ ಅವತ್ತವತ್ತು ನಿಮ್ಮ ದೇಹ ಸ್ಥಿತಿ ಏನಿದೆಯೋ ಅದ್ರ ಪ್ರಕಾರ ಅದು ತಕ್ಕ ನಿಮ್ಗೆ ಆಚೆ ಕಡೆ ಮೂತ್ರ ಬರುವಂತ ಮೂತ್ರದಲ್ಲಿ ಆ ಔಷಧ ಗುಣಗಳು ಒದಗಿಸಿ ಕಲಿಸ್ತದೆ, ದೇಹ ಕಲಿಸ್ತದೆ. ಆಯ್ತಾ? ಇಲ್ಲಿ ಬರುವಂತ ಮೂತ್ರ ಇಷ್ಟು ಮಾತ್ರವೇ ಅಲ್ಲ, ಅದಕ್ಕೂ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ ಅಂತ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾಕೆಂತಂದ್ರೆ ನಾವೇ ಒಂದು ಅಯಸ್ಕಾಂತ, ಮತ್ತೆ ಅಯಸ್ಕಾಂತದಿಂದ ಆಚೆ ಕಡೆ ಬರುವಂತ ನೀರಲ್ಲಿ ಅಯಸ್ಕಾಂತ ಗುಣ ಇರಲ್ಲ, ಬಯೋಮ್ಯಾಗ್ನೆಟಿಕ್ ಎನರ್ಜಿ ಸೇರಲ್ಲ. ಖಂಡಿತ ಸೇರತ್ತೆ. ಅದಕ್ಕೆ ದ ವಾಟರ್, ಎಸ್ಪೆಷಲಿ ದ ಶಿವಂಬು ವಿಚ್ ಇಸ್ ಕಮಿಂಗ್ ಔಟ್ ಆಫ್ ಅವರ್ ಬಾಡಿ ಇಸ್ ಎ ಮ್ಯಾಗ್ನೆಟೈಸ್ಡ್ ವಾಟರ್. ಇದು ನೆನ್ಪಿಟ್ಕೊರಿ ಮೈಂಡಲ್ಲಿ. ಆಯ್ತಾ? ಸೊ ಇದು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಯ್ತು, ಇನ್ನು ಸ್ವಲ್ಪ ಶಕ್ತಿವಂತ ಮಾಡೋಕ್ಕೆ ಏನ್ ಮಾಡೋದು ಇವತ್ತು ಆ ಕ್ಲಾಸಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಈ ಮೂತ್ರವನ್ನು ಒಂದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಮ್ಯಾಗ್ನೆಟ್ ತಗೊಂಡು ಮ್ಯಾಗ್ನೆಟ್ ಮೇಲೆ ನಿಮ್ಮ ಮೂತ್ರ ಏನ್ ಶೇಖರಣೆ ಮಾಡ್ತೀರ ಅದು ಇಟ್ಬಿಡಿ. ಒಂದು ಮ್ಯಾಗ್ನೆಟ್ ಸಿಗತ್ತೆ ಅಯಸ್ಕಾಂತ, ಅದ್ರ ಮೇಲೆ ಈ ಶಿವಂಬು ಅನ್ನು ಶೇಖರಣೆ ಮಾಡಿದ ಮೇಲೆ ಇಟ್ಬಿಡಿ. ಅಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಸಮಯ, 1 ಗಂಟೆ, ಒಂದು 10 ಮಿನಿಟ್ಸ್ ಇಡಿ, ಪರವಾಗಿಲ್ಲ. ಮೂತ್ರ ಸೇವನೆ ಮಾಡಕ್ ಮುಂಚೆ ಅದ್ರ ಮೇಲೆ ಇಟ್ಬಿಡಿ, ಆ ಮ್ಯಾಗ್ನೆಟ್ ಮೇಲೆ. ಅದು ಶಕ್ತಿವಂತವಾಗುತ್ತೆ. ನೋಡಿದ್ರ? ಅದೊಂದು ಪದ್ಧತಿ. ಎರಡನೇ ಪದ್ಧತಿ ಏನಪ್ಪಾ ಅಂತಂದ್ರೆ, ಇದೊಂದು ಗಾಜು ಬಾಟ್ಲಲ್ಲಿ ನಾವು ಶೇಖರಣೆ ಮಾಡ್ತೀವಲ್ಲ, ಬೆಳಗ್ಗೆ ಬರುವಂತ ಬಿಸಿಲಿಗೆ, ಆ ಬಿಸಿಲಿಗೆ ಸ್ವಲ್ಪ ಇಟ್ಟರೆ ಆ ಶಕ್ತಿ ತಗೊಂತದೆ. ಸೂರ್ಯನ ಶಕ್ತಿ ತಗೊಂಡು ಇದು ಶಕ್ತಿವಂತವಾಗತ್ತೆ. ಇನ್ನು ಇಲ್ಲ ಅಂದ್ರೆ ಒಂದು ಗಾಜಿನ ಬಾಟಲು, ಬ್ಲೂ ಗ್ಲಾಸ್ ಬಾಟಲ್ ಸಿಕ್ಕಿದಂತ ಇಟ್ಕೊಳ್ಳಿ, ಬ್ಲೂ ಗ್ಲಾಸ್ ಬಾಟಲ್, ಅದರಲ್ಲಿ ಹಾಕಿ ತಗೊಂಡೋಗಿ ಸೂರ್ಯನ ಕಿರಣಗಳ ಕೆಳಗಡೆ ಇಟ್ಟಿದ್ರೆ ಅದಕ್ಕೂ ಬ್ಲೂ ಕಲರ್ ಇರುವಂತ ಶಕ್ತಿ ಇದಕ್ಕೆ ಸೇರತ್ತೆ. ಬ್ಲೂ ಕಲರ್ ಏನಿದೆ ಹೇಳಿ ಶಕ್ತಿ? ದ ಬ್ಲೂ ಕಲರ್ ಇಸ್ ದ ವರ್ಲ್ಡ್ಸ್ ಬೆಸ್ಟ್ ಆಂಟಿಬಯೋಟಿಕ್, ಇಲ್ಲಾಂದ್ರೆ ದ ವರ್ಲ್ಡ್ಸ್ ಬೆಸ್ಟ್ ಪೇನ್ ಕಿಲ್ಲರ್. ಗೊತ್ತಾ ವಿಷಯ? ಬ್ಲೂ ಕಲರ್, ನೀಲಿನ ಬನ್ನೆ ಇದೆಯಲ್ಲ, ನೀಲಿ ಬಣ್ಣ. ಈ ನೀಲಿ ಬನ್ನೆ ಏನ್ ಮಾಡತ್ತಪ್ಪ ಅಂತಂದ್ರೆ, ಅದರ ಆ ಕಲರನ್ನು ಎಕ್ಸ್ಪೋಸ್ ಮಾಡೋದು ದೇಹವನ್ನು. ಎಲ್ಲಿ ನೋವು ಬರ್ತಾ ಇದೆಯೋ ಆ ನೋವು ಬರುವಂತ ಪ್ಲೇಸ್ಗೆ ಈ ಬ್ಲೂ ಕಲರ್ ಅನ್ನು ಎಕ್ಸ್ಪೋಸ್ ಮಾಡಿದ್ರೆ ಖಂಡಿತ ಪರಿಹಾರ ಆಗತ್ತೆ. ಗೊತ್ತಾ ವಿಷಯ? ಅಷ್ಟು ಶಕ್ತಿ ಇದೆ ಅದಕ್ಕೆ. ದ ವರ್ಲ್ಡ್ ಬೆಸ್ಟ್ ಪೇನ್ ಕಿಲ್ಲರ್ ಏನಪ್ಪಾ ಅಂತಂದ್ರೆ ಬ್ಲೂ ಕಲರ್. ಯಾರಿಗಾದ್ರೂ ನೋವುಗಳು ಜಾಸ್ತಿ ಇದೆ ಬಾಡಿ, ಫಾರ್ ಎಕ್ಸಾಂಪಲ್ ಅನಾರೋಗ್ಯ ಹೆಚ್ಚಾಗಿದೆ, ನೀವು ನೈಟ್ ಮಲ್ಕೊಂಡವಾಗ ಒಂದು ಬ್ಲೂ ಕಲರ್ ಒಂದು ಲೈಟ್ ಹಾಕೊಂಡು ಮಲ್ಕೊಂಡ್ರೆ ಅವ್ರಿಗೂ ವಾಸಿ ಆಗತ್ತೆ. ಅಂತ ಶಕ್ತಿವಂತದ್ದು. ಅದೇ ಅಂತ ಬ್ಲೂ ಗ್ಲಾಸ್ ಬಾಟಲ್ ಸಿಕ್ಕಿದ್ರೆ ಅದರಲ್ಲಿ ಮೂತ್ರ ಶೇಖರಣೆ ಮಾಡಿ ತಗೊಂಡೋಗಿ ಸೂರ್ಯಕಿರಣಗಳ ಕೆಳಗಡೆ
ಎಕ್ಸ್ಪೋಸ್ ಮಾಡಿದರೆ ಆ ಶಕ್ತಿಯನ್ನು ಇದು ಸಂಗ್ರಹಣೆ ಮಾಡಿಕೊಂಡು ಮೂತ್ರ ಇನ್ನು ಸ್ವಲ್ಪ ಹೆಚ್ಚಾಗಿ ಶಕ್ತಿವಂತವಾಗತ್ತೆ. ಬ್ಲೂ ಕಲರ್ ಲಕ್ಷಣಗಳು ಅದಕ್ಕೆ ಸೇರ್ಕೊಂತವೆ. ಆಯ್ತಾ? ಇದನ್ನು ಮಾಡ್ಬೋದು. ಈ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಶಕ್ತಿವಂತ ಮಾಡ್ಬೋದು. ಅದೊಂದೇ ಅಲ್ಲ, ಉದಾಹರಣೆಗೆ ಇದು ಕಲರ್ ಥೆರಪಿಯಲ್ಲಿ ಭಾಗ ಅಲ್ವಾ. ಸೊ ಸೆಕೆಂಡ್ ಏನಂದ್ರೆ, ಇನ್ನು ಮೂರನೇ ವಿಷಯ ಏನಪ್ಪ ಅಂತಂದ್ರೆ, ಈ ಶೇಖರಣೆ ಮಾಡುವಂಥ ಶಿವಂಬನ್ನು ಒಂದು ಸಣ್ಣ ಪಿರಮಿಡ್ ತಗೊಂಡು ಪಿರಮಿಡ್ ಕೆಳಗಡೆ ಇಟ್ಬಿಡಿ. ಒಂದು 10 ನಿಮಿಷ ಈ ಪಿರಮಿಡ್ ತಗೊಂಡು ಆ ಮೂತ್ರ ಶೇಖರಣೆ ಬಾಟಿಲ್ ಮೇಲೆ ಓಕೆ ಒಂದು ಪಿರಮಿಡ್ ಇಟ್ಬಿಡಿ. ಆಯ್ತಾ? ಇಲ್ಲಾಂದ್ರೆ ದೊಡ್ಡ ಪಿರಮಿಡ್ ಇದ್ರೆ ಅಲ್ಲಿ ಕೆಳಗಡೆ ಇಡಿ. ಏನೋ ಒಂದು ಮಾಡಿ ಈ ಪಿರಮಿಡ್ ಶಕ್ತಿಯನ್ನು ಅದ್ರ ಒಳಗಡೆ ಹೋಗುವಂತ ಪರಿಸ್ಥಿತಿ ಮಾಡ್ಕೊಳ್ಳಿ. ಅದು ಮತ್ತೆ ಶಕ್ತಿವಂತವಾಗತ್ತೆ ಅಲ್ವಾ. ಸೊ ಈ ರೀತಿಯಲ್ಲಿ ಮಾಡ್ಕೊಂಡವಾಗ ಎಷ್ಟು ಅದ್ಭುತ ಫಲಿತಗಳನ್ನ ನಾವು ಅನುಭವಿಸ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಆಗತ್ತೆ ಮಿತ್ರರೇ. ಸೊ ಆಮೇಲೆ ಉಪವಾಸ ಸಮಯದಲ್ಲಿ ನಾವು ತಗೋಬೇಕಾಗಿರೋಂಥ ಜಾಗೃತೆಗಳೇನು? ಮೂತ್ರ ಉಪವಾಸ ನಾನು ಹೇಳ್ತಾ ಇದ್ದೀನಿ ನೋಡಿ. ಮೂತ್ರ ಉಪವಾಸ 7 ರಿಂದ 8 ದಿನ, 21 ದಿನ ನಾವು ಬರೀ ನೀರಿಂದ ಮಾಡುವಂಥ ಉಪವಾಸಕ್ಕೆ ಸಮಾನ. ಆಯ್ತಾ? 21 ದಿನ ನೀವು ಬರೀ ನೀರಿಂದ ಉಪವಾಸ ಮಾಡಿದರೆ ಅದಕ್ಕೂ ಈಕ್ವಲೆಂಟ್ ಏನಂತಂದ್ರೆ 7 ರಿಂದ 8 ದಿನಗಳ ಮೂತ್ರ ಉಪವಾಸ ಅಷ್ಟೇ. ಅವತ್ತು ನಾವು ಏನು ಜಾಗ್ರತೆ ತಗೋಬೇಕಂದ್ರೆ ಮಾನಸಿಕ ವಿಶ್ರಾಂತಿ, ಶಾರೀರಿಕ ವಿಶ್ರಾಂತಿ ಕೊಡಬೇಕು ಉಪವಾಸ ಸಮಯದಲ್ಲಿ. ಇದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಏನಾದರೂ ಓದೋದು ಬರೆಯೋದು ಅದು ಮಾಡ್ಕೋಬಹುದು, ಅದೆಲ್ಲ ತೊಂದರೆ ಇಲ್ಲ. ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಇನ್ ಕೇಸು ನಮ್ಗೆ ಯಾವಾಗನ ಜ್ವರ ಇದ್ರೆ, ಜ್ವರ ಸಮಯದಲ್ಲಿ ಮೂತ್ರವನ್ನು ಹಚ್ಚೋದು ಬೇಡ ದೇಹಕ್ಕೆ, ಬಟ್ ಸ್ವಲ್ಪ ಉಗುರುಬೆಚ್ಚ ನೀರನ್ನು ಸ್ವಲ್ಪ ಹಚ್ಚಬಹುದು, ಅದರಿಂದ ಒಳ್ಳೇದಾಗತ್ತೆ. ಬಟ್ ಏನಂದ್ರೆ ಉಪವಾಸ ಸಮಯದಲ್ಲಿ ಪ್ರತ್ಯೇಕವಾಗಿ ಸೊ ಈ ಮೂತ್ರದಿಂದ ಉಪವಾಸ ಮಾಡಿದ್ರೆ ಏನಾಗತ್ತೆ, ಶರೀರ ಅದ್ಭುತವಾದ ಶುದ್ಧಿ ಆಗತ್ತೆ. ಶರೀರ ಶುದ್ಧಿ ಇಂಪಾರ್ಟೆಂಟ್. ಶರೀರ ಶುದ್ಧಿ ಅನ್ನೋದು ಯಾವ ರೀತಿಯಲ್ಲಿ ಆಗ್ತಾ ಇರ್ತದೆ ಅಂದ್ರೆ, ಉಪವಾಸ ಸಮಯದಲ್ಲಿ ಶರೀರದಲ್ಲಿ ಅನೇಕ ವಿಷಗಳಿರ್ತವೆ ನೋಡಿ. ಆಯುರ್ವೇದದಲ್ಲಿ ಭಾವಪ್ರಕಾಶ ಅಂತ ಒಂದು ಗ್ರಂಥ ಇದೆ. ಆ ಭಾವಪ್ರಕಾಶ ಗ್ರಂಥದಲ್ಲಿ ಹೇಳ್ತಾರೆ, ಈ ಮೂತ್ರವನ್ನು ಏನಂತ ಕರೀತಾರೆ ಅಂದ್ರೆ ವಿಷಾಗ್ನಿ ಅಂತ ಕರೀತಾರೆ. ಅಂದ್ರೆ ಅರ್ಥ ಏನು? ಅದ್ರ ಒಳಗಡೆ ಇರುವಂತ ಎಲ್ಲಾ ವಿಷಯಗಳನ್ನು ಆಚೆ ಕಡೆ ಕಲಿಸ್ತದೆ. ದೇಹದಲ್ಲಿರುವಂತ ಟಾಕ್ಸಿನ್ಸ್ ಅನ್ನು, ವಿಷಗಳನ್ನು ಆಚೆ ಕಡೆ ಕಲಿಸುವಂತ ಅದ್ಭುತವಾದ ಶಕ್ತಿ, ಸಾಮರ್ಥ್ಯ ಈ ಮೂತ್ರಕ್ಕಿದೆ, ಮೂತ್ರಕ್ಕೆ. ಅದಕ್ಕೆ ಇದನ್ನು ವಿಷಾಗ್ನಿ ಅಂತ ಕರೀತಾರೆ. ಇದು ಭಾವಪ್ರಕಾಶ್ ಅಂತ ಒಂದು ಗ್ರಂಥ ಆಯುರ್ವೇದದಲ್ಲಿ. ಆಯ್ತಾ? ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ರಸಾಯನ ಅಂತ ಕರೀತಾರೆ. ಅಂದ್ರೆ ನಾವು ವೃದ್ಧಾಪ್ಯ ಲಕ್ಷಣಗಳು ಬರೋದಿಲ್ಲದೆ ನೋಡ್ತದೆ ಯಾವುದು? ಇದು ಮೂತ್ರ. ಇನ್ನೊಂದು ಕಡೆ ರಸ ಪಾರಹಂ ಅಂತ ಹೇಳ್ತಾರೆ, ರಸಪಾಹಾರಂ ಅಂತ ಹೇಳ್ತಾರೆ. ಅದರ ಅರ್ಥ ಏನಂತಂದ್ರೆ ರಕ್ತವನ್ನು ಶುದ್ಧಿ ಮಾಡಿ ನಮ್ಮ ಚರ್ಮವನ್ನು ಕಾಂತಿವಂತವಾಗಿರ್ತದೆ ಅಂತ ಹೇಳ್ತಾರೆ. ಎಷ್ಟು ಲಕ್ಷಣಗಳಿದೆ, ಎಷ್ಟು ಹೆಸರುಗಳಿದೆ ಇದಕ್ಕೆ. ಇನ್ನೊಂದು ಕಡೆ ಅಮರೋಲಿ ಅಂತ ಕರೀತಾರೆ. ಅಂದ್ರೆ ಇದು ಅಮರ್ ಅಂದ್ರೆ ನಿಮ್ಗೆ ಯಾವುದೇ ಸಾವಿಲ್ಲದೆ ನೋಡ್ತದೆ. ಆಯ್ತಾ? ಸಾವನ್ನು ತಪ್ಪಿಸ್ತದೆ ಅಲ್ವಾ. ಇದು ವಿಷಾಗ್ನಿ. ಈಗ ನೋಡಿ, ಯಾವುದೇ ಕಡತ ಆಗಿದ್ರೆ, ಒಂಥರ ಚೇಲು ಮತ್ತೆ ಹಾವು ಇದ ಕಡತ ಆಗಿದ್ರೆ ತಕ್ಷಣವೇ ಮೂತ್ರವನ್ನು ಕೊಟ್ಟರೆ ಅವರು ಚೇತರಿಸ್ಕೊಂತಾರೆ. ಗೊತ್ತಾ? ಅಷ್ಟು ಈಸಿ ಅದು, ಅಷ್ಟು ಅದ್ಭುತವಾದ ಒಂದು ಔಷಧ ಇದು. ಆ ರೀತಿಯಲ್ಲಿ ಸ್ನೇಹಿತರೆ, ಉಪವಾಸ ಸಮಯದಲ್ಲಿ ಶರೀರದಿಂದ ಈ ವಿಷಯಗಳು ಅಂದ್ರೆ ಟಾಕ್ಸಿನ್ಸ್ ವಿಧ ವಿಧ ಮಾರ್ಗಗಳಿಂದ ಆಚೆ ಕಡೆ ಹೋಗ್ತಾ ಇರ್ತವೆ. ಅದೊಂದು ತಿಳ್ಕೊಳ್ಳಿ ಚೆನ್ನಾಗಿ. ಒಂದು ಮಲದಿಂದ ಆಚೆ ಕಡೆ ಹೋಗ್ತದೆ ಯಾವುದು? ಎಲ್ಲ ಟಾಕ್ಸಿನ್ಸು ಉಪವಾಸ ಸಮಯದಲ್ಲಿ, ಎಸ್ಪೆಷಲಿ ಉಪವಾಸ ಸಮಯದಲ್ಲಿ. ಚರ್ಮದ ಮೇಲೆ ಹಣ್ಣುಗಳಾಗತ್ತೆ. ಆಯ್ತಾ? ಹಣ್ಣುಗಳು ಬರ್ತವೆ, ನೋಡಿದ್ರ? ಅಂದ್ರೆ ಚರ್ಮ ಒಳಗಡೆ ಎಷ್ಟೋ ಈ ವಿಷಗಳು ಅಂದ್ರೆ ಟಾಕ್ಸಿನ್ಸ್ ಸೇರ್ಕೊಂಡಿರ್ತವೆ. ಅಂದ್ರೆ ಈ ಎಲ್ಲ ಬ್ಲಡ್ ಅಲ್ಲಿ ಇರ್ತದಲ್ಲ ಆ ಟಾಕ್ಸಿನ್ಸ್, ಅದನ್ನು ಆಚೆ ಕಡೆ ಕಲ್ಸಕ್ಕೆ ಚರ್ಮವನ್ನು ಉಪಯೋಗಿಸ್ಕೊಂತದೆ. ಅಂದ್ರೆ ಒಂದೊಂದ್ಸರಿ ಏನಾಗ್ಬೋದು, ಈ ಟಾಕ್ಸಿನ್ಸು ಮೂತ್ರ ಆಚೆ ಕಡೆ ಕಲಸುವಾಗ ಸ್ವಲ್ಪ ಚರ್ಮದ ಮೇಲೆ ಸ್ವಲ್ಪ ಹಣ್ಣುಗಳಾಗ್ಬೋದು. ಆದರೂ ಅದು ಮತ್ತೆ ಅದನ್ನು ಸ್ವಲ್ಪ ಸೇವನೆ ಮಾಡ್ತಾ ಮಸಾಜ್ ಮಾಡ್ಕೊಂತ ಹೋದ್ರೆ ಎಲ್ಲ ಆಚೆ ಕಡೆ ಹೋಗುತ್ತೆ. ಆದ್ರೆ ಚರ್ಮದಿಂದನೂ ಆಚೆ ಕಡೆ ಕಲಿಸುವಂತ ವ್ಯವಹಾರ ಈ ಮೂತ್ರ ಮಾಡತ್ತೆ. ಮತ್ತೆ ವಾಮಿಟಿಂಗ್ ಆಗ್ತದೆ. ಅಂದ್ರೆ ನಮ್ಮಲ್ಲಿರುವಂತ ಯಾವುದೇ ಈ ಕೊಲ್ತೋಗಿರುವಂತ ಆಹಾರ, ಯಾವ್ದ್ರಲ್ಲಿ ಜಠರದಲ್ಲಿ ಕೊಲ್ತೋಗಿರೋ ಆಹಾರ ಇರ್ತದೆ, ಹುಲ್ಲೋಗಿರುವಂತ ಆಹಾರ, ಅದೆಲ್ಲ ಆಚೆ ಕಡೆ ಕಲಿಸ್ಬೇಕಂದ್ರೆ ವಾಮಿಟಿಂಗ್ ಮಾಡಿಸ್ತದೆ ನಿಮ್ಮಿಂದ. ಈ ಮೂತ್ರವೇ ಮಾಡತ್ತೆ. ಅಂದ್ರೆ ಮೂತ್ರ ಉಪವಾಸ ಮಾಡುವಾಗ ಎಲ್ಲ ಲಕ್ಷಣಗಳಿವೆಲ್ಲ. ಮತ್ತೆ ಮೂಗಿ ಸೋರ್ತಾನೆ ಇರ್ತದೆ.
ಮೂಗಿಂದ ಆಚೆ ಕಡೆ ಬರ್ತಾನೆ ಇರ್ತದೆ ಪ್ಲಮ್, ಕಫ, ಅದು ಆಗುವಂತ ಅವಕಾಶ ಇದೆ. ನೋಡಿದ್ರ? ಸೊ ಅವಾಗ ಅದಕ್ಕೆ ಈ ಚರ್ಮ ವ್ಯಾಧಿಗಳು ಮತ್ತೆ ಬರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ನಿಮ್ಗೆ ಏನಾದ್ರೂ ಮೂತ್ರ ಕುಡಿತಾ ಇದ್ರೆ ಚರ್ಮದಿಂದ ಹಣ್ಣುಗಳು ಅದು ಇದು ಸ್ವಲ್ಪ ಉಬ್ಬುಗಳು ಬಂದು ಹೋಗ್ತಾ ಇದೆ ಅಂತಂದ್ರೆ ಅರ್ಥ ಏನಂದ್ರೆ ನಿಮ್ಮ ಟಾಕ್ಸಿನ್ಸ್ ಅನ್ನು ಆಚೆ ಕಡೆ ಕಳಿಸುವಂತ ವ್ಯವಹಾರ ಮೂತ್ರ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಒಂದೇ ಮಾಡಿ, ನಿಮ್ಮ ಹಳೆ ಮೂತ್ರವನ್ನು ಸ್ವಲ್ಪ ಉಗುರು ಬೆಚ್ಚ ಮಾಡಿ ಅದನ್ನು ಹಚ್ಕೊಂತ ಹಚ್ಕೊಂತ ಮಸಾಜ್ ಮಾಡ್ಕೊಂತ ಹೋಗಿ ಕುಡಿಯೋದು, ಮಸಾಜ್ ಮಾಡ್ಕೊಂಡು ಇದು ಮಾಡಿ. ಮೂತ್ರವನ್ನೇ ಹಳೆ ಮೂತ್ರವನ್ನು ಸ್ವಲ್ಪ ಉಗುರು ಬೆಚ್ಚವಾಗಿ ಹೀಟ್ ಮಾಡೋದು, ಬಾಯ್ಲ್ ಮಾಡೋದು, ಅದನ್ನು ಹಚ್ಕೊಂಡೋದು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆ ಫಲಿತ ಕೊಡುತ್ತೆ. ಅಂದ್ರೆ ಈ ಮೂತ್ರ ಚಿಕಿತ್ಸೆ ಅಂತ ಉಪವಾಸ ಉಪವಾಸ ಮೂತ್ರ ಚಿಕಿತ್ಸೆ ಜೊತೆಗೆ ಏನ್ ಮಾಡ್ತಾ ಹೋಗ್ತೀವೋ ಇದು ಪ್ರಾರಂಭದಲ್ಲಿ ಸ್ವಲ್ಪ ಲಕ್ಷಣಗಳು ತಾತ್ಕಾಲಿಕವಾಗಿ ಬೆಳೆಯಬಹುದು. ಆಯ್ತಾ? ಬೆಳೆಯುವಂತ ಅವಕಾಶ ಇದೆ. ತಲೆನೋವಾಗ್ಲಿ, ತಲೆ ತಿರುಗಿ ಆಗ್ಬೋದು, ಆ ತಲೆನೋವು ಹೆಚ್ಚು ಆಗ್ಬೋದು. ಇಂಥ ಅಸೌಕರ್ಯಗಳು ಅನಿಸ್ಬೋದು, ಹೆಡ್ಡೇಕ್ ಅಂತ ಅನಿಸ್ಬೋದು. ಇದು ಏನೇ ಆಗಿದ್ರು ಉಪವಾಸ ಸಮಯದಲ್ಲಿ ಇದೆಲ್ಲ ಶರೀರ ಶುದ್ಧಿ ಕ್ರಿಯೆಯಲ್ಲಿ ಭಾಗವಾಗಿದೆ. ಇದು ಯಾವುದೇ ರೀತಿಯಲ್ಲಿ ಹಾನಿಕರ ಅಲ್ಲ. ಆಯ್ತಾ? ಇಷ್ಟೆಲ್ಲ ವಿಷಯಗಳು ನಾವು ತಿಳ್ಕೊಂಡಿದ್ರೆ ಸೊ ಅತ್ಯುತ್ತಮವಾದ ವಿಷಯ. ಈಗ ಪೂರ್ತಿ ಉಪವಾಸ ನೀರಿನ ಅಂದ್ರೆ ಮೂತ್ರದಿಂದೇ ಮಾಡಕ್ ಸಾಧ್ಯವಿಲ್ಲ ಅಂದ್ರೆ ಪಾಕ್ಷಿಕ ಉಪವಾಸ ಮಾಡಬಹುದು. ಪಾರ್ಷಿಯಲ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಏನಂತದು? ಈ ಜ್ಯೂಸ್ಗಳು, ಹಣ್ಣಿನ ಜ್ಯೂಸ್ಗಳು, ತರಕಾರಿಗಳ ಜ್ಯೂಸ್ಗಳು ತಗೊಂಡು ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ಇಂಥದ್ದು ನಾವು ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ತಕ್ಷಣ ವ್ಯಾಧಿಗಳು ಬರ್ತವೆ ಅಂತಂದ್ರೆ ಈ ಒಂಥರ ಜ್ವರ ಆಗ್ಬೋದು, ಮತ್ತೆ ಡಿಸೆಂಟ್ರಿ, ಬೇದಿ ಹೆಚ್ಚಾಗೋದು, ಇಂಥ ಸಮಯದಲ್ಲಿ ವಾಮಿಟಿಂಗ್ ಆಗ್ಬೋದು. ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಉಪವಾಸ 2 ರಿಂದ 4 ದಿನಗಳ ಉಪವಾಸ ಸರಿ ಹೋಗುತ್ತೆ. ಆಯ್ತಾ? ಮತ್ತೆ ಜ್ವರ ಕಡಿಮೆ ಆಗಿದ ತಕ್ಷಣವೇ ಸೊ ಏನ್ ಮಾಡಬೇಕು, ಉಪವಾಸವನ್ನು ಒಂದು 24 ಗಂಟೆಗಳು ಹಾಗೆ ಕೊನಸಾಗಿಸ್ಬೇಕಾಗತ್ತೆ. ಸೊ ಆಮೇಲೆ ನೆಮ್ಮದಿಯಾಗಿ ಆಹಾರವನ್ನು ಇನ್ಕ್ರೀಸ್ ಮಾಡಿ. ಇದು ತಕ್ಷಣ ವ್ಯಾಧಿಗಳಿಗೆ ಮಾಡಬೇಕಾಗಿರುವಂತ ಚಿಕಿತ್ಸೆ ಆಗಿರ್ತದೆ. ಆಯ್ತಾ? ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಈ ಮೂತ್ರ ಅನ್ನುವಂಥದ್ರಲ್ಲಿ ನಿಜವಾಗಿ ಸ್ವಲ್ಪ ಡಾಕ್ಟರ್ಸು ಅದ್ಭುತವಾದ ವೈದ್ಯ ಪರವಾಗಿ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದಕ್ಕೂ ತುಂಬಾ ಹೇಳಿದ್ದಾರೆ. ಅರ್ಥ ಆಯ್ತಾ? ಅದನ್ನು ನೋಡಿದ್ರೆ ಅದೊಂದು ನೋಡಿ ಇವತ್ತು ನಮ್ಮ ಈ ಶಿವಮು ಚಿಕಿತ್ಸೆ ಪ್ರಾಯೋಗಿಕದಲ್ಲಿ ಈ ಸ್ವಾಧ್ಯಾಯ ಮುಗಿಸೋಣ, ಅದ ತಕ್ಷಣವೇ ಅನುಭವಗಳು ತಗೊಳ್ಳೋಣ. ಓಕೆ, ಸ್ವಲ್ಪ ಅನುಭವಗಳು ನಿಮ್ಮಿಂದ ತಗೋಣ ಹೆಚ್ಚಾಗಿ. ನೋಡಿ, ಈ ಯುರೋಪತಿ ಅಂದ್ರೆ ಈ ಮೂತ್ರ ಚಿಕಿತ್ಸೆ ಅದ್ರ ಮೇಲೆ ಪ್ರಮುಖ ವೈದ್ಯರು ಅವರ ಅಭಿಪ್ರಾಯಗಳು ತಿಳಿಸಿದ್ದಾರೆ. ಸ್ವಲ್ಪ ವೈದ್ಯರ ಹೆಸರುಗಳು ಹೇಳ್ತೀನಿ, ಒಂದು 2-3 ನೀವು ಅದು ನೆನ್ಪಿಟ್ಕೋಬಹುದು. ಅದು ನಿಮಗೆ ಅದ್ಭುತವಾದ ಒಂದು ಜ್ಞಾನ ಆಗತ್ತೆ ಅಲ್ವಾ? ನೋಡಿ, ಮುಂಬೈಗೆ ಸಂಬಂಧಿಸಿದಂತ ಡಾಕ್ಟರ್ ವಸಂತ್ ಪಿ ಮೆಹ್ತಾ ಅವರು MD MS. ಆಯ್ತಾ? ಇವರು 15 ವರ್ಷಗಳು ಮೆಡಿಕಲ್ ಕಾಲೇಜಲ್ಲಿ ಮೆಡಿಸನ್ ಮತ್ತು ಸರ್ಜರಿಯನ್ನು ಬೋಧನೆ ಮಾಡ್ತಾ ಇದ್ರು. ಅವ್ರಿಗೆ ಈ ಥ್ರೋಟ್ ಕ್ಯಾನ್ಸರ್ ಬರುತ್ತೆ ಅವ್ರಿಗೆ. ಆಯ್ತಾ? ಕುತ್ತಿಗೆ ಕ್ಯಾನ್ಸರು ಬಂದಿರ್ತದೆ, ಗಂಟ್ಲ ಕ್ಯಾನ್ಸರ್ ಬಂದಿರ್ತದೆ. ಆದ್ದರಿಂದ ಚೇತರಿಸಿಕೊಂಡಕ್ಕೆ ಮೂತ್ರ ಥೆರಪಿ ಪ್ರಮುಖ ಪಾತ್ರ ವಹಿಸಿದೆ. ನೋಡಿದ್ರ? ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಗುಜರಾತಿಯ ಮಾಜಿ ಮುಖ್ಯಮಂತ್ರಿ ಅವರು ಲಂಡನ್ಲಿ MD ಮಾಡುವಂತ ಡಾಕ್ಟರ್, ಆಕ್ಚುಲಿ ಅವರು ಮಾಜಿ ಮುಖ್ಯಮಂತ್ರಿ. ಯಾರವರು? ಡಾಕ್ಟರ್ ಜೀವರಾಜ್ ಮೆಹ್ತಾ. ಇವರು ಮಾನವ ಮೂತ್ರ ಅಂತ ಒಂದು ಪುಸ್ತಕ, ಅದಕ್ಕೆ ಮುನ್ನಡಿ ಬರೀತಾರೆ. ಅಂತಂದ್ರೆ ಫೋರ್ವರ್ಡ್ ಅಂತ ಒಂದು ಬರೀತಾರಲ್ಲ, ಅದು ಬರೆಯುವಾಗ ಏನ್ ಹೇಳ್ತಾರೆ ಗೊತ್ತಾ? ಈ ರೀತಿಯಲ್ಲಿ ಬರೀತಾರೆ: ಮೂತ್ರ ಒಂದು ವ್ಯರ್ಥ ಅಲ್ಲ, ಇದೊಂದು ಜೀವಾಮೃತ ಅಂತ ಬರೀತಾರೆ. ಇದು ಆರೋಗ್ಯಕರ ಜೀವನಕ್ಕೋಸ್ಕರ ಪ್ರಕೃತಿ ಕೊಟ್ಟಿರುವಂತ ವರ ಅಂತ ಹೇಳ್ತಾರೆ. ಕ್ಯಾನ್ಸರು, TB, ಲೆಪ್ರಸಿ ಅಂದ್ರೆ ಕುಷ್ಠವ್ಯಾಧಿ, ಅನೇಕ ಇತರ ಮಾನವ ಬರುವಂತ ವ್ಯಾಧಿಗಳಿಗೆ ಪ್ರಧಾನ ಚಿಕಿತ್ಸಾ ಮಾರ್ಗವಾಗಿದೆ ಅಂತಾನೂ ಹೇಳ್ತಾರೆ. ಆಯ್ತಾ? ಸೊ ಈ ರೀತಿಯಲ್ಲಿ ಶಾಸ್ತ್ರೀಯವಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿದ್ರೆ ಈ ಮೂತ್ರದ ಮೇಲೆ ಸ್ನೇಹಿತರೆ, ಈ ಆಧುನಿಕ ಯುಗದಲ್ಲಿ ಮಾನವನಿಗೆ ಒಂದು ದೊಡ್ಡ ವರ ಆಗತ್ತೆ ಈ ಮೂತ್ರ ಚಿಕಿತ್ಸೆ ಅಂತಾನು ನಾವು ತಿಳ್ಕೊಬೇಕಾಗಿರುವಂತ ಸಮಯ ಇದು. ಅದೇ ರೀತಿಯಲ್ಲಿ ನೋಡಿ, ಇನ್ನೊಬ್ಬರು ಡಾಕ್ಟರ್ CP ಮಿತ್ತಲ್, ಇವರು MBBS MD. ಇವರು ಪಶ್ಚಿಮ ಬೆಂಗಾಲದಲ್ಲಿ NF ಮೆಡಿಕಲ್ ಕಾಲೇಜಲ್ಲಿ ಸೊ ಇವರು ಫಿಸಿಷಿಯನ್ ಆಗಿರ್ತಾರೆ. ಇವರು ಮಿರಾಕಿಲ್ಸ್ ಆಫ್ ಯೂರಿಯನ್ ಥೆರಪಿ ಅಂತ ಒಂದು ಬುಕ್ ಬರೀತಾರೆ.
ಆ ಪುಸ್ತಕದಲ್ಲಿ ಈ ರೀತಿಯಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಏನಂತಂದ್ರೆ, ತೀವ್ರವಾದ ದೀರ್ಘಕಾಲಿಕ ವ್ಯಾಧಿಗಳಿಂದ ಬಲಿತಾ ಇರೋಂಥ ಪ್ರತಿ ವ್ಯಕ್ತಿಗೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅಲ್ಲಿ ಬರ್ತಾ ಇರ್ತಾರಲ್ಲ ಪೇಷಂಟ್ಸು ಆ ಮೆಡಿಕಲ್ ಕಾಲೇಜ್ಗೆ, ಅವ್ರಿಗೆ ಎಲ್ಲ ರೋಗಿಗಳಿಗೆ, ಅದು ದೀರ್ಘಕಾಲಿಕ ಇರಲಿ, ತೀವ್ರವಾದ ಅಂದ್ರೆ ಒಂಥರ ಹೆಚ್ಚಿನ ತೀವ್ರ ರೂಪದಲ್ಲಿಂತ ರೋಗಿಗಳಾಗ್ಲಿ, ಅವ್ರು ಎಲ್ಲರಿಗೂ ಏನ್ ಹೇಳ್ತಾ ಇದ್ರೆ, ಅವರು ನಿಮ್ಮ ಮೂತ್ರವನ್ನು ಪರೀಕ್ಷೆಗೋಸ್ಕರ ತಗೊಂಡ್ ಬನ್ನಿ ಅಂತ ಕೇಳ್ತಾ ಇದ್ರು. ತಗೊಂಡು ಬಂದ್ಮೇಲೆ ಏನ್ ಮಾಡ್ತಾ ಇದ್ರು ಗೊತ್ತಾ ಇವರು, ಆ ಮೂತ್ರವನ್ನು ತಗೊಂಡು ಇನ್ನೊಂದು ಬಾಟಲ್ಗೆ ಹಾಕುವಾಗ ಸ್ವಲ್ಪ ಕಲರ್ ಅನ್ನು, ಒಂದು ಒಳ್ಳೆ ಕಲರ್ ತಿನ್ನುವಂತ ಕಲರ್ಸೆ ಆಡ್ ಮಾಡಿ ಅದೇ ಬಾಟಲ್ ಅನ್ನು, ಅಂದ್ರೆ ಅವ್ರಿಗೂ ಗೊತ್ತಿಲ್ಲದೆ, ಅವರೇ ಮೂತ್ರ ತಗೊಂಡ್ ಬರ್ತಾರಲ್ಲ ಪೇಷಂಟು, ತಗೊಂತಾರೆ ಆ ಬಾಟಲ್ ತಗೊಂಡು ಪಕ್ಕಕ್ಕೆ ತಗೊಂಡೋಗಿ ಸ್ವಲ್ಪ ಬೇರೆ ಕಲರ್ ಅದಕ್ಕೆ ಆಡ್ ಮಾಡಿ ಮತ್ತೆ ತಂದು ವಾಪಸ್ ಕೊಟ್ಟು, ಇದು ನಿಮ್ಮ ವ್ಯಾಧಿಗೆ ಇದು ಮದ್ದು ತಗೊಂಡೋಗಿ ಅಂತ ಹೇಳ್ತಾ ಇದ್ರು. ನೋಡಿದ್ರ, ರೋಗಿಗಳಿಗೇನು ಯಾವುದೋ ಒಂದು ಮದ್ದು ಸಿಗ್ಬೇಕಲ್ಲ, ಇವ್ರು MD ಡಾಕ್ಟರ್ ಆಗಿದ್ರು, ಅವರಿಂದ ಮದ್ದು ಸಿಗ್ಬೇಕು, ಸಿಕ್ಕಿದೆ. ಒಂದು ಈ ಕಲರ್ ಅದೇ ಅವರೇ ಮೂತ್ರಕ್ಕೆ ಸ್ವಲ್ಪ ಕಲರ್ ಹಾಕಿ ಮತ್ತೆ ತಿರ್ಗಾ ಆ ಬಾಟಲ್ ವಾಪಸ್ ಕೊಡುವಾಗ ಜನ ತಗೊಂಡೋಗಿ ವ್ಯಾಧಿಗೆ ಆ ರೋಗಿಗಳು ತಗೊಂಡೋಗಿ ಅದು ಮತ್ತೆ ಉಪಯೋಗಿಸುವಾಗ ಅವರಿಗೆ ವಾಸಿ ಆಗ್ತಾ ಇತ್ತು. ಮತ್ತೆ ತಿರುಗಿ ವಾಪಸ್ ಬರುವಾಗ ಅವ್ರು ಹೇಳ್ತಾ ಇದ್ರು, ಅದು ನಿನ್ನ ಮೂತ್ರವೇ, ಅದಕ್ಕೆ ಇವತ್ತಿಂದ ನಿಮ್ಮ ಮೂತ್ರ ನೀವು ಕುಡಿತಾ ಹೋಗಿ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅಂದ್ರೆ ಜನಕ್ಕೆ ಆ ನಂಬಿಕೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಆಯ್ತಾ? ಈ ರೀತಿಯಲ್ಲಿ ಸ್ನೇಹಿತರೆ ಇದೊಂದು ಅದ್ಭುತವಾದ ವಿಷಯ. ಆಮೇಲೆ ಇಂಗ್ಲೆಂಡ್ ಅಲ್ಲಿ ಬ್ರಾಡ್ ಫೋರ್ಡ್ಗೂ ಸಂಬಂಧಿತ ಪ್ರಸಿದ್ಧ ಶಸ್ತ್ರಚಿಕಿತ್ಸಾ ನಿಪುಣರಾಗಿರುವಂತ ಡಾಕ್ಟರ್ ರಾಬಗಿ ಲಾಟಿ ಅಂತ ವ್ಯಕ್ತಿ, ಇವರು ಕ್ಯಾನ್ಸರ್ಗೂ ಶಸ್ತ್ರಚಿಕಿತ್ಸೆ ಪೂರ್ತಿ ವಿಫಲವಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾ? ಏನಾಯ್ತು ಅಂತಂದ್ರೆ 50ಕ್ಕೂ ಮೇಲೆ ದೊಡ್ಡ ಶಸ್ತ್ರಚಿಕಿತ್ಸೆಗಳು ಆ ಮಾಡಿದಕ್ಕೂ ಯಾರೂ ಅದರಲ್ಲಿ ಬದುಕಿಲ್ಲ. ಆಯ್ತಾ? ಆದ್ರೆ ಸೊ ಅವಾಗ ಏನಾಯ್ತು ಅಂದ್ರೆ, ಈ ಯೂರಿನ್ ಥೆರಪಿ ಮಾಡ್ಕೊಂಡಿರುವಂತ ವ್ಯಕ್ತಿಗಳು ನೋಡಕ್ ಹೋದ್ರೆ ಅವರು ಎಲ್ಲಾ ಬದುಕಿದ್ದಾರೆ, ಮಿಕ್ಕಿದವರೆಲ್ಲ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡ್ರೆಲ್ಲ ಸತ್ತೋಗಿದ್ದಾರೆ. ಆ ರೀತಿಯಲ್ಲಿ ಅಂದ್ರೆ ಸಾಧಾರಣ ವೈದ್ಯ ಪ್ರಕಾರ ಶಸ್ತ್ರಚಿಕಿತ್ಸೆಗಳು ಮಾಡ್ಕೊಂತ ವ್ಯಕ್ತಿಗಳನ್ನು ನಾನು ಗಮನಿಸಿದ್ದೀನಿ. ತುಂಬಾ ಯಾರ್ಯಾರು ಶಸ್ತ್ರಚಿಕಿತ್ಸೆಯನ್ನು ವ್ಯತಿರೇಕಿಸಿ ಮೂತ್ರ ಚಿಕಿತ್ಸೆ ತಗೊಂಡಿದ್ರು ಅವರೆಲ್ಲ ಕ್ಯಾನ್ಸರ್ ಅಲ್ಲಿ ಬದುಕಿದ್ದಾರೆ. ಆಯ್ತಾ? ಅದು ಮತ್ತೆ ಅವ್ರಿಗೆ ಅರ್ಥ ಆಗಿದೆ. ಆ ರೀತಿಯಲ್ಲಿ ಅವ್ರ ಪರಿಶೋಧನೆಯಲ್ಲಿ ಕಂಡಿರೋದು. ಅಂದ್ರೆ ಶರೀರದಲ್ಲಿ ಯಾರ್ಯಾರು ಕ್ಯಾನ್ಸರ್ ಇದ್ದವರು ಮೂತ್ರ ಚಿಕಿತ್ಸೆ ತಗೊಂಡವ್ರಿಗೂ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಅವರಲ್ಲಿ ಕ್ಯಾನ್ಸರ್ ಒಂದು ತುಣುಕು ಇಲ್ಲ. ಆಯ್ತಾ? ಎಲ್ಲ ಒಟ್ಟೋಗಿದೆ. ಯಾವುದೇ ಕ್ಯಾನ್ಸರ್ ಗಡ್ಡಗಳು 2 ವಾರದಲ್ಲಿ, ಮತ್ತೆ ಒಬ್ಬೊಬ್ಬರಲ್ಲಿ ನಾಲ್ಕು ವಾರದಲ್ಲಿ ಪೂರ್ತಿ ಗಡ್ಡಗಳೆಲ್ಲ ತೊಲಗೋಗಿದೆ. ಆ ರೀತಿಯಲ್ಲಿ ಸೊ ಇಂಥ ಭಯಂಕರ ವ್ಯಾಧಿಗಳಾಗದಲು ಕ್ಯಾನ್ಸರ್ನು ಸಹ ಈ ಯೂರಿನ್ ಥೆರಪಿಯಿಂದ ಸೊ ಅದ್ಭುತವಾದ ರೀತಿಯಲ್ಲಿ ಅವರು ಚೇತರಿಸ್ಕೋಬಹುದು, ಗುಣ ಮಾಡ್ಕೋಬಹುದು, ಪರಿಹಾರ ಮಾಡ್ಕೋಬಹುದು. ಏಡ್ಸ್ ಅಂತ ಪ್ರಮಾದಕರ ವ್ಯಾಧಿಯನ್ನು ಸಹ ಇದನ್ನು ತೊಲಗಿಸ್ಕೋಬಹುದು ಅಂತ ಈ ರಚಯಿತೆ, ಈ ಡಾಕ್ಟರ್ ಅಂದ ಅಭಿಪ್ರಾಯ ಅವರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಅನೇಕ ವಿಷಯಗಳಿದೆ. ಇನ್ನು ಮೂತ್ರ ಚಿಕಿತ್ಸೆ ಬಗ್ಗೆ ಹೇಳ್ತಾ ಹೋದ್ರೆ ಇದೊಂದು ಸಾಗರ ಅಂತ ಹೇಳ್ಬೋದು. ಆಯ್ತಾ? ಸೊ ಜ್ಞಾನ ಹೇಗೆ ಇದೊಂದು ಅದ್ಭುತವಾದ ಪವಾಡವಾದ ಜ್ಞಾನ, ಶಿವರು ಪಾರ್ವತಿ ಕೊಟ್ಟಿರುವಂತ ಇದು ಅಮರ ವಿದ್ಯೆ ಆಗಿದ್ದಕ್ಕೆ ಸೊ ನಾವಿದು ಯಾವಾಗಲೂ ನಿತ್ಯವಾಗಿ ಕಲಿತಾನೆ ಇರಬೇಕಾಗತ್ತೆ. ಸೊ ಈಗ ನಾವು ಅಭಿಪ್ರಾಯಗಳು ಮತ್ತೆ ನಿಮ್ಮ ಅನುಭವಗಳು ತಗೊಳ್ಳೋಣ. ಥ್ಯಾಂಕ್ ಯು, ಧನ್ಯವಾದ. ಮಾಸ್ಟರ್ಸ್, ನಿಮ್ಮ ಅಭಿಪ್ರಾಯ ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ ಸರ್? ಇವಾಗ ಪರವಾಗಿಲ್ಲ. ಲಕ್ಷ್ಮೀಬಾಯಿ ಹೆಗ್ಡೆ ಮಾತಾಡಿ, ಬೇಗ ಹ್ಯಾಂಡ್ ರೈಸ್ ಮಾಡಿ, ನಿಮ್ಮ ಅನುಭವಗಳು ತಿಳಿಸಿ. ನೀವೇನು ಶಿವಂಬು ಚಿಕಿತ್ಸೆ ಪಡಿತಾ ಇದ್ರೆ, ಮಾಡ್ಕೊತಾ ಇದ್ರೆ ನಿಮ್ಮ ಅನುಭವಗಳು ಏನು, ನಿಮಗೆ ಬಂದಿರುವಂತ ಫಲಿತ ಏನು, ಕುಡಿಯೋದಾಗ್ಲಿ, ಉಪವಾಸ ಆಗ್ಲಿ, ಹಚ್ಕೊಡೋದಾಗ್ಲಿ, ಯಾವುದೇ ರೀತಿಯಲ್ಲಿ ಪರವಾಗಿಲ್ಲ. ಲಕ್ಷ್ಮೀಬಾಯಿ ಅವರು. ನಮಸ್ತೆ ಗುರುಜಿ. ಹೇಳಿ. ನಾನು 10 ತಿಂಗಳಿಂದ ಬಳಸ್ತಾ ಇದ್ದೇನೆ. ನಂಗೂ ತುಂಬಾ ಅನುಕೂಲ ಆಗಿದೆ. ನನ್ಕಿಂತ 1 ವಾರ ಮೊದಲು ನಮ್ಮ ಯಜಮಾನ್ರು ಶುರು ಮಾಡಿದ್ರು. ಅವರಿಗೆ ಅಸಿಡಿಟಿ ಕಡಿಮೆ ಆಗಿದೆ. ವೆರಿ ಗುಡ್.
ಹೇಳ್ತಾ ಇದ್ರು ಮೊನ್ನೆಯಿಂದ ಅಸಿಡಿಟಿ ಕಡಿಮೆ ಆಗಿದೆ ಕಣೆ ನಂಗೆ ಅಂತ. ಅದ್ ಎಸ್, ಹೇಳಕ್ ಖುಷಿ ಆಯ್ತು ಗುರುಜಿ. ವೆರಿ ಗುಡ್. ತುಂಬಾ ತುಂಬಾ ಉಪಯೋಗ ಆಗಿದೆ, ಹೇಳಕ್ ಗೊತ್ತಾಗ್ತಾ ಇಲ್ಲ ಯಾವ್ದು ಅಂತ. ಹ್ಮ್, ಬದಲಾವಣೆ ಅಂತೂ ತುಂಬಾ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು ಗುರುಜಿ. ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಸುಭದ್ರ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಾನು ಶಿವಂಬುವನ್ನ 4 ತಿಂಗಳಿಂದ ಸೇವನೆ ಮಾಡ್ತಾ ಇದ್ದೀನಿ. ಹ್ಮ್, ನನ್ಗೇನು ಆರೋಗ್ಯ ಅದೆಲ್ಲ ಚೆನ್ನಾಗೇ ಇದೆ. ಅಂದ್ರೆ ಈಚೆಗೆ ಸ್ವಲ್ಪ ತಲೆ ಸುತ್ತಂಗಾಗತ್ತೆ, ಬಗ್ಗಿ ಎದ್ರೆ ಮಾಡುತ್ತೆ, ಆತರ ಆಗ್ತಿದೆ. ನನ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಗುರುಜಿ. ಹೌದು. ಅಸಿಡಿಟಿನೂ ಕಡಿಮೆ ಆಗಿದೆ. ಎಸ್, ರೈಟ್. ಹೇಳಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ರಾಧಾ ಅವರೇ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರಾಧಾ ಅವರು. ಅನ್ಮ್ಯೂಟ್ ಆಗಿಲ್ಲ. ನಮಸ್ತೆ ರಾಧಾ ಮೇಡಮ್. ಸವಿತಾ ಅವರು ಮಾಡ್ಕೊಳ್ಳಿ. ಹಲೋ ಸರ್, ನಮಸ್ತೆ ಹ್ಮ್ ಸರ್. ನೀವು ಹೇಳ್ದಂತ ನಾವು ಶಿವಂಬ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಹ್ಮ್ ಈಗ ಮುಖಕ್ಕೆ ಭಂಗ ಆಗಿರ್ತದಲ್ಲ ಸರ್ ಗುರುಜಿ, ಎಲ್ಲಿ ಅದಕ್ಕೆ ಮಾಡ್ಬೇಕು ಗುರುಜಿ? ಎಲ್ಲ ಹೇಳಿದ್ವಲ್ಲಪ್ಪ, ಪಾಠ ಎಲ್ಲ ಮೇಲೆ ಏನ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಲಿ? ನಿಮ್ಮ ಅನುಭವ ಹೇಳಿ ಸಾಕು. ಇಲ್ಲಾಂದ್ರೆ ನಿಮ್ಮ ಪ್ರಶ್ನೆಗಳಿದ್ರೆ ಮತ್ತೆ ಓದ್ಕೊಂಡು ಎಲ್ಲ ವಿಡಿಯೋಗಳು ನೋಡ್ಕೊಂಡು ಇಲ್ಲ ಸೀನಿಯರ್ಸ್ ಹತ್ರ ಮಾತಾಡಿ ತಿಳ್ಕೊಳ್ಳಿ. ಆಯ್ತಾ? ಸರಿ, ಹ್ಮ್. ಆಯ್ತು. ಎಷ್ಟು ಸರ್ ರಿಪೀಟ್ ಮಾಡಿದ್ರೆ ಎಷ್ಟು ಸರ್ ಹೇಳಿದ್ರು ಅದೇ ವಿಷಯನೇ ಹೇಳಿರ್ತೀವಿ. ಅದನ್ನೊಂದ್ಸರಿ ಗಮನಿಸ್ಬೇಕು. ವಿಡಿಯೋಗಳು ಬರ್ತವೆ, ನೋಡ್ಬೇಕು, ಓದ್ಬೇಕು, ಕೇಳಿಸ್ಕೋಬೇಕು. ಅದೆಲ್ಲ ಏನ್ ಮಾಡಿಲ್ಲ ಅಂದ್ರೆ ನಿಮಗೆ ಪರಿಹಾರ ಬರೋದಿಲ್ಲ. ಆಯ್ತಾ? ಜ್ಞಾನ ಹೆಚ್ಚು ಮಾಡ್ಕೋಬೇಕು, ಜ್ಞಾನ ತಿಳ್ಕೋಬೇಕು, ಅದ್ರ ಪ್ರಕಾರ ಆಚರಣೆ ಮಾಡ್ಬೇಕು. ಮಾಡಿ. ಸುಧಾ ಮೇಡಮ್ ಮಾತಾಡಿ. ಹಾ, ಎಸ್. ನಮಸ್ತೆ ಗುರುಜಿ. ನನಗೆ ಶಿವಂಬು ಚಿಕಿತ್ಸೆಯಿಂದ ಅಂದ್ರೆ ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಗುರುಜಿ. ತಲೆನೋವು ಆಗಾಗ ವಾರಕ್ಕೊಂದ್ 2-3 ಸರಿ ತಲೆನೋವು ಅನುಭವಿಸ್ತಾ ಇದ್ದೆ. ಅದು ಫುಲ್ ಈಗ ನ್ಯೂಟ್ರಲ್ ಆಗಿದೆ ಗುರುಜಿ. ಓಕೆ. ಮತ್ತೆ ಒಂದು 15 ದಿವಸ ನಾನು ಸ್ವಲ್ಪ ಪ್ಲೇಸ್ ಚೇಂಜ್ ಆಯ್ತು, ಬೇರೆ ಊರಿಗೆ ಹೋದಾಗ ಬಿಟ್ಟಿದ್ದೆ. ಅಂದ್ರೆ ನನ್ಗೆ ಅಲ್ಲಿ ಅನುಕೂಲ ಆಗಿರ್ಲಿಲ್ಲ. ಅದು ಏನಾಯ್ತಂದ್ರೆ ಅದು ತುಂಬಾ ಈವರೆಗೆ ಅನುಭವಿಸದೇ ಇದ್ದ ತ್ರಾಸ್ ಸ್ಟಾರ್ಟ್ ಆಯ್ತು ಗುರುಜಿ. ಈಗ Okay. ಪುನಃ ಶುರು ಮಾಡಿದ್ದೇನೆ, ಆರಾಮಾಗಿದ್ದೇನೆ ಗುರುಜಿ. ಈಗ ಗ್ರೇಟ್. ಒಳ್ಳೇದು ಅನ್ಸಿತ್ತು. ಅದ್ರಲ್ಲಿ ಏನ್ ಎಫೆಕ್ಟ್ ಇದೆ ಅಂತ ಅದರಿಂದ ತುಂಬಾ ಗೊತ್ತಾಯ್ತು ಗುರುಜಿ ನನಗೆ. ಹೌದು. ಇವತ್ತು ಹೇಳುವಂತ ಅಂಶಗಳನ್ನು ಪರಿಶೀಲಿಸಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತೆ ವಿಡಿಯೋವನ್ನು ಪದೇ ಪದೇ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ರೈಟ್. ಸರಿ ಗುರುಜಿ. ಭಾರತನ್. ನಮಸ್ತೆ ಗುರುಜಿ. ಹೇಳಿಮ್ಮ. ನಾವು ಶಿವಪ್ಪ ಚಿಕಿತ್ಸೆ ಮಾಡ್ಕಂತೀರಿ. ಅದು ಮಾಡ್ಕೊಂಡಾಗಿಂದನು ಕಿಡ್ನಿ ಮಾತ್ರ ಸೂಪರ್ ಆಗೈತೆ ಅನ್ಸ್ತೈತೆ ಗುರುಜಿ ಇವಾಗ ಇದ್ದಿದ್ದನು. ಯಾಕಂದ್ರೆ ಫಸ್ಟ್ ಇವಾಗ ಎಲ್ಲಾರ್ಗೂ ಕಿಡ್ನಿ ಪ್ರಾಬ್ಲಮ್ ಆಗಿರೋರು ಯಾವ ತರ ಅಂತ ಹೇಳ್ತಾ ಇರ್ತಾರಲ್ಲ, ಸೂಪರ್ ಆಗಿ ಅನ್ಸ್ತೈತೆ. ನಮ್ಮ ಅಮ್ಮನ್ 93 ವರ್ಷ ಆಗಿದೆ. ಅವ್ರಿಗೂನು ಆಸ್ತಮಾ ಇತ್ತು, ಅವರು ತಗೊಂತಾರೆ. ಅವ್ರಿಗೆ ಇವಾಗ ಸ್ವಲ್ಪ ವಾಸಿಯಾಗಿದೆ. ಇಲ್ಲಿ ಕಣ್ಣತ್ರ ಒಂಥರ ಗುಳ್ಳೆ ಬಂದ್ಬಿಟ್ಟಿತ್ತು, ಹಾಸ್ಪಿಟ್ಲ್ಗೆ ಹೋಗ್ಬೇಕಮ್ಮ ಅಂದ್ರು. ನಾನ್ ಇದ್ಕೊಂಡ್ ಹೇಳ್ದೆ ಬೆಳಗ್ಗಿಂದ ಶಿವಂಬು ಹಿಡ್ಕೊಂಡು ಅದನ್ ಮುಖ ತೊಳಕ ಅಂತ. ನೋವೇ ಇಲ್ಲಮ್ಮ, ಎಲ್ಲ ಒಡ್ಕೊಂಡ್ ಟೀಚೆ ಬಂದ್ಬಿಟ್ಟೈತೆ ಅಂದ್ರು. ಸೂಪರ್ ಆಗಿ ಅನ್ಸ್ತು. ನಮ್ಮಮ್ಮ ನಮ್ಮ ಅಣ್ಣ ನಾವು ಎಲ್ಲ ತಗೊಂತೀವಿ ಗುರುಜಿ. ಇವಾಗ 2 ಕಿತ ಆಗೋಯ್ತು ಗುರುಜಿ ನಮ್ದು. ಬೆಳಗ್ಗೆನಿಂದ ಉಪವಾಸ ಇದ್ರೆ ಒಂದ್ ದಿವ್ಸಕ್ಕೆ 4 ಕಿತ ತಗೊಂತೀವಿ. ನೈಟ್ ಬೇಕಾದ್ರೆ ಹಣ್ಣನ ತರಕಾರಿನ ತಿಂತೀವಿ. ಚೆನ್ನಾಗಿದೆ ಗುರುಜಿ, ಸೂಪರ್ ಆಗಿದೆ. ಕಿವಿ ಏನಂತ ಒಬ್ರು ಹಿಂಗೆ ಕಿವಿ ನೋವು ಅಂತ ಇದ್ರು ನಮ್ ಫ್ರೆಂಡ್, ಅವ್ರಿಗೂ ಹೇಳಿದ್ದೆ ಎಷ್ಟೋ ಖರ್ಚು ಮಾಡಿದ್ದೆ ಅಮ್ಮ ನಾನು ಅಂತಂದ್ರು. ಕಿವಿ ಅವತ್ತು ನೋವು ಹೋಗಿದ್ ಇವತ್ಗೂ ಇಲ್ಲಂತೆ ಗುರುಜಿ. ಸೂಪರ್ ಆಗೈತಿ. ಯಾರ್ಯಾರು ಗೊತ್ತಿರೋರ್ಗೆಲ್ಲ ಹೇಳ್ತಾ ಇರ್ತೀನಿ ನಾನು, ಅವ್ರು ಒಳ್ಳೇದು ಚೆನ್ನಾಗೈತೆ ಅಂತ ಹೇಳ್ತಾ ಇರ್ತಾರೆ. ನಮ್ಗೂ ಇದರಿಂದ ಚೆನ್ನಾಗೈತೆ. ಒಳ್ಳೆ ಎಷ್ಟೇ ಔಷಧಿ ಕೊಟ್ರು ನಮ್ಗೂ ಗುರುಗಳು ಹೇಳಿರೋ ಔಷಧಿ ಅಷ್ಟು ಯಾವ್ದು ಬರಲ್ಲ ಅಂತ ನಾನು ಎಲ್ಲಾರ್ಗು ಹೇಳ್ತಾ ಇದ್ದೆ. ಒಳ್ಳೆ ಔಷಧಿ ಅಲ್ಲಮ್ಮ ಯಾರು ಹೇಳಿದ್ದು, ನಮ್ ಗುರುಗಳು ಹೇಳಿರೋದು ಅಂತ ಹೇಳ್ತಾ ಇರ್ತೀನಿ ನಾನು ಎಲ್ಲಾರ್ಗುನು. ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಎಲ್ಲಾರ್ಗು ಈ ವೇದಿಕೆಗೆ
ಮನೆ ಹೊಸ ಹುಟ್ಟಿದ್ದ ಬುದ್ಧಿನಿ ಹ್ಯಾಂಡ್ ರೈಸ್ ಮಾಡ್ದೆ ಗುರುಜಿ. ನಾವೆಲ್ಲೋ ಹೋಗ್ತಾ ಇದ್ರೆ ನಮ್ದು ವಿಶ್ ಮಾಡಕ್ಕೆ ಆಗೇ ಇಲ್ಲ. ತುಂಬಾ ಬೇಜಾರಾಗೋಯ್ತು ನಮ್ ಗುರುಗಳು ವಿಶ್ ಮಾಡಿಲ್ಲ ಅಂತ. ಬೇಜಾರಾಯ್ತು ಗುರುಜಿ. ಹುಟ್ಟು ಹಬ್ಬದ ಶುಭಾಶಯಗಳು ಗುರುಜಿ. ಮೊನ್ನೆ ಹೇಳ್ಬೇಕು ಅನ್ಕೊಂಡ್ ಬಂದೆ, ಪಿರಮಿಡ್ ಅಲ್ಲೂ ಹೇಳಕ್ಕಾಗಿಲ್ಲ. Right, 100 right. ವರ್ಷ ಚೆನ್ನಾಗಿರ್ಬೇಕು ಗುರುಜಿ ನೀವು. ನಮ್ಗಿನ್ನ ಹೊಸ ವರ್ಷ ಈ ತರ ಎಲ್ಲ ವೇದಿಕೆಗೆ ನಮ್ಗೆಲ್ಲ ತರ್ಬೇಕು. ಖುಷಿ ಆಗ್ತೈತೆ. ನಮ್ಗ್ ವೇದಿಕೆ ಸಿಕ್ಕಿರೋದ್ಕೆ ಖುಷಿ. Right, ನಮ್ದು ಜೀವನನೇ ರೂಪಿಸಿರೋದ್ಕೆ ಖುಷಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. right. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್. ರೇವತಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಎಲ್ಲ ನಮಸ್ತೆ. ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಯೂರಿನ್ ಥೆರಪಿ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 8 months ಆಯ್ತು. ಬಟ್ ನನಗೆ ಎನರ್ಜಿ ತುಂಬಾ ಇದೆ ಸರ್. ಎನರ್ಜಿ ತುಂಬಾ ಇದೆ. ಈಗ ಎಲ್ಲ ಪ್ರೋಗ್ರಾಮ್ಗೆ ಬರೋದು ಮಾಡೋದು ಎಲ್ಲ ಮಾಡೋದು ಬಹುಶಃ ನನಗೆ ಅನ್ಸುತ್ತೆ ಅದರದೇ ಎನರ್ಜಿ ಅಂತ. ಯಾಕಂದ್ರೆ ನಾನು ಹಂಗಿರ್ಲಿಲ್ಲ, ಎನರ್ಜಿ ತುಂಬಾ ಕಮ್ಮಿ ಇತ್ತು. ಇನ್ನೊಂದೇನು ಅಂದ್ರೆ ಅದೇ ತಾವೀಗ ಹೇಳಿದ್ರಿ, ಹಳೆಯ ಮೂತ್ರವನ್ನ ತಗೊಂಡು ಅದನ್ನ ಇಟ್ಟು ಅದನ್ನ ಮಸಾಜ್ ಮಾಡ್ಕೊಳ್ಳತಕ್ಕಂಥದ್ದು. ಅದು ಆಕ್ಚುಲಿ ನಾನು ಇವತ್ತು ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಸರ್. ಅದನ್ನು ಮಾಡ್ಕೊಳ್ತೇನೆ. ಅದನ್ನ ಶಕ್ತಿವಂತ ಮಾಡ್ಕೊಳ್ಳುವಂತ ವಿಧಾನ ಇವತ್ತು ಹೇಳಿದ್ದೀನಿ. ಇನ್ ಸ್ವಲ್ಪ ವಿಧಾನಗಳು ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ ಎಲ್ಲರೂ. ಅದನ್ನ ಮಾಡ್ತೇನೆ. ಹೇಗೂ ಪಿರಮಿಡ್ ಇದೆ, ನೋ ಪ್ರಾಬ್ಲಮ್. ಮತ್ತೆ ಬೆಳಗಿನ ಬಿಸಿಲಲ್ಲಿ ಮಾತ್ರ ಇಡ್ಬೇಕಲ್ಲ ಸರ್ ಅದು? Yes, ಬೆಳಗಿನ ಬಿಸಿಲು. ಅದೇ ಗಾಜಿನ ಬಾಟ್ಲಿ ಎಲ್ಲ ಇಟ್ಕೊಂಡಿದ್ದೇನೆ, ಹೊರಗಿಟ್ಟಿದ್ದೇನೆ. ಮತ್ತೆ ಪಿರಮಿಡ್ ಆದಷ್ಟು ಬ್ಲೂ ಗ್ಲಾಸ್ ಉಪಯೋಗಿಸ್ಕೊಳ್ಳಿ, ಒಳ್ಳೇದು. ಹಾ, ಓಕೆ ಸರ್. ಓಕೆ ಸರ್, ಅದನ್ನೇ ಹೇಳೋಣ ಅಂತ ಅನ್ಕೊಂಡೆ ಸರ್. ಎನರ್ಜಿ ಅಂತೂ ತುಂಬಾ ಇದೆ ನನಗೆ. ಬಹಳ ಚೇಂಜಸ್ ಆಗಿದೆ. ಎಲ್ಲೆಲ್ಲಿ ಅಂತಾನೆ ಇಡೀ ಶರೀರದಲ್ಲಿ ಚೇಂಜಸ್ ಅಂತೂ ಇದ್ದೇ ಇದೆ. ಅಂದ್ರೆ ಹಿಂದಿನದಕ್ಕೆ ಕಂಪೇರ್ ಮಾಡ್ಕೊಂಡು ಬಂದ್ರೆ. ಸೊ ಥ್ಯಾಂಕ್ ಯು ಸರ್. ಅದ್ಭುತವಾದ ಇದು. ಮತ್ತೆ ಅದೇ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿದನ್ನು ಸಹ ಓದ್ಕೊಂಡು ತಾವು ಕಳಿಸಿದ್ದು, ಅದನ್ನ ಓದ್ಕೊಂಡು ಬರ್ತಾ ಇದ್ದಾನೆ. ಸೊ ಅದು ತುಂಬಾ ಹೆಲ್ಪ್ ಆಗ್ತಾ ಇದೆ, ಆ ಆರ್ಟಿಕಲ್ಗಳು ಸಹ. ವೆರಿ ಗ್ರೇಟ್. ಎಸ್ ಮೇಡಮ್. ಥ್ಯಾಂಕ್ ಯು ಸರ್. ಅದನ್ನ ಇಲ್ಲ ಸರ್, ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಮಾಡಿರೋದನ್ನ ಹಾ, ಅದು ಗ್ರೂಪ್ ಹಾಕ್ಬೋದಮ್ಮ, ಹಾಕ್ಬೋದು. 2 ಆರ್ಟಿಕಲ್ ಹಾಕಿ ಆಮೇಲೆ ಇನ್ನು 2 ಬುಕ್ಕಲ್ಲಿದೆ, ಅವು ಟ್ರಾನ್ಸ್ಲೇಟ್ ಆಗ್ತವೆ. ಆಗಿದ್ರೆ ಒಳ್ಳೇದು. ಹಾ ಸರ್. ಅದು ನೋಡೋಣ. ಅದು ಹಾಕಿದ್ದೀರಾ? ಎಷ್ಟು ದೊಡ್ಡ ಬುಕ್ ಸರ್ ಅದು? ದಿ ವಾಟರ್ ಆಫ್ ಲೈಫ್ ಒಂದು, ಯುವರ್ ಪರ್ಫೆಕ್ಟ್ ಮೆಡಿಸನ್. ಅದು ಅಟ್ಲೀಸ್ಟ್ ಫುಲ್ಲು ಟ್ರಾನ್ಸ್ಲೇಟ್ ಮಾಡಕ್ ಆಗಿಲ್ಲ ಅಂದ್ರೂ ಒಂದೊಂದು ಚಾಪ್ಟರ್, ಒಂದು ಅಧ್ಯಾಯ ಮಾಡಿಕೊಂಡು ಹಾಗೆ ಕಲಿಸ್ತಾ ಇರ್ಬೋದು. ಪರವಾಗಿಲ್ಲ ಸರ್, ಆಗುತ್ತೆ. ಫುಲ್ಲೂ ಆಗುತ್ತೆ. ಅದೇ ಅದು ಎಷ್ಟೆಷ್ಟು ಮಾಡಕ್ ಆಗುತ್ತೆ ನೋಡ್ಬಿಟ್ಟು ಚಾಪ್ಟರ್ ವೈಸ್ ಮಾಡಿ ಕಳಿಸ್ತೀನಿ. ಓಕೆ. ಅದು PDF ನಲ್ಲಿ ಕಳಿಸಿದೀರಾ ಸರ್? ಹಾ, ಕಳಿಸಿದ್ದೀನಿ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರುಕ್ಮಿಣಿ ಮೇಡಮ್ ಮಾತಾಡಿ. ರುಕ್ಮಿಣಿ ಅವರು ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಜಿ. ನಾನು ಮೂತ್ರ ಮಾಡ್ತಾ ಇದ್ದೀನಿ ಗುರುಜಿ. ಫೆಬ್ರವರಿ 20ನೇ ತಾರೀಕಿಂದ ಮಾಡ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಗುರುಗಳೇ. ಆಮೇಲೆ ಗುರುಗಳೇ, ಇನ್ನೊಂದು, ನಮ್ಮ ಅತ್ತೆಗೆ ಸೋರಿಸಿಸ್ ಆಗಿ 2 ಕಾಲು ತುಂಬಾ ಆಗ್ಬಿಟ್ಟಿದೆ ಗುರುಗಳೇ. ಅದ್ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ನಮ್ ತಾಯಿ ಹೋಗ್ಬಿಟ್ರು, ಅವಾಗ ಅವ್ರು ಬಂದಿದ್ರು, ನೋಡ್ದೆ, ಇದನ್ನ ಹೇಳ್ಕೊಟ್ಟೆ ಈಗ ಮಾಡಿ ಅಂತ. ಅವ್ರು ಮಾಡಿದ್ರು ಗುರುಗಳೇ. 1 ತಿಂಗಳಷ್ಟೊತ್ತಿಗೆ ಅದ್ ಮಾಯ ಆಗೋಗಿದೆ ಗುರುಗಳೇ. ಹೌದಾ? ಓ. ಅವ್ರ ಜೊತೆ ಮಾತಾಡಿಸ್ತಾ ಇದ್ದವ್ರು ಹಳ್ಳಿಲಿದ್ದಾರೆ. ಹೋದಾಗ ನಾನು ಒಂದ್ಸರಿ ಮಾತಾಡಿಸ್ತೀನಿ ಗುರುಗಳ ಅವ್ರ ಜೊತೆ. ಓಕೆ. 2 ಕಾಲುವೆ ಗುರುಗಳೇ. ಅದ್ ನೋಡಿದ್ರೆ ನನಗೆ ಭಯ ಆಗೋಯ್ತು. ಏನಪ್ಪಾ ಹಿಂಗಾಗೋಗಿದೆಯಲ್ಲ ಅಂತ. ನೋಡಿರೋದು ಹಾಕಿದ್ರೆ ಈಗ 15 ದಿವಸದ ಹಿಂದೆ ನನಗೆ ಸಿಕ್ಕಿದ್ರು ಅವರು. ನೋಡಿದ್ರೆ ಚಪ್ಪಲಿ ಹಾಕೊಳಕ್ ಆಗ್ತಿರ್ಲಿಲ್ಲ. ಸಾಕ್ ಬಂದ್ರೆ ಸಾಕ್ಸ್ ಎಲ್ಲ ಒದ್ದೆ ಆಗಿ ಹೋಗ್ತಿತ್ತು ಗುರುಗಳೇ. ಇವಾಗ ಹೇಗಾಗಿದ್ದಾರೆ ಅಂದ್ರೆ ನನಗೆ ಖುಷಿ ಆಗೋಯ್ತು ಅದ್ ನೋಡಿ. ಅವ್ರು ಅದೇ ಹೇಳ್ತಾರೆ, ಊರಲ್ಲಿ ಎಲ್ರಿಗೂ ಹೇಳ್ತಾ ಇದಾರೆ ಗುರುಗಳೇ ಅವರು. ತುಂಬಾ ಏನು ಇಲ್ದೇನೆ ಔಷಧಿ ಹೆಂಗ್ ಹೇಳ್ಕೊಟ್ಟೆಮ್ಮ ನೀನು, ಇಷ್ಟೊಂದು ಗುಣ ಆಗಿದೆಯಲ್ಲ ನನಗೆ ಅಂತ ತುಂಬಾ ಖುಷಿ ಪಟ್ರು ಗುರುಗಳೇ. ಆಮೇಲೆ ಗುರುಗಳೇ, ಇನ್ನೊಂದು, ಲಂಗ್ಸ್ ಇನ್ಫೆಕ್ಷನ್ ಆದ್ರೆ ಅದನ್ನ ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಗುರುಗಳೇ? ಇದ್ದೆ ಆದ್ರೆ ಲಂಗ್ ಇನ್ಫೆಕ್ಷನ್ ಆಗ್ಲಿ ಏನಾಗ್ಲಿ, ಕುಡಿತಾ ಇರೋದು ಮಾಡ್ಬೇಕಾಗತ್ತೆ. ಅಲೆ ಮೂತ್ರ ಎಷ್ಟು ಅಲೆದ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಲೈಟ್ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಈ ಛಾತಿ ಭಾಗ, ಈ ಶ್ವಾಸಕೋಶದ ಭಾಗ ಚೆನ್ನಾಗಿ ಮಸಾಜ್ ಮಾಡ್ಬೇಕದು. ಓಕೆ. ಆ ನರಗಳು ಬ್ಲಾಕೇಜಸ್ ಇರುತ್ತಲ್ಲ ಗುರುಗಳೇ, ನನ್ಗೆ ಏನ್ ಹೇಳಿದಾರೆ ಅಂದ್ರೆ ನರಗಳು ಬ್ಲಾಕೇಜ್ ಇದೆ, ಸಣ್ಣ ಗಂಟುಗಳಿದೆ ನರಗಳಲ್ಲೆಲ್ಲ ಅಂತ ಹೇಳಿದಾರೆ. ಎಲ್ಲಾನು ವಾಸಿ ಮಾಡತ್ತೆ. ಮೂತ್ರಕ್ಕೆ ಇರುವಂತ ಶಕ್ತಿ ಏನ್ ಗೊತ್ತಾ, ನಿಮಗೆ ಒಳಗಡೆ ನರಗಳ ಒಳಗಡೆ ಬ್ಲಾಕ್ ಇರ್ಲಿ ಇನ್ನೊಂದಿರ್ಲಿ ಎಲ್ಲಾನು ತೊಲಗಿಸಿ ಮೂತ್ರ ಇದು ಮಲದಿಂದ ವಾಚ್ ಕಡೆ ಕಳ್ಸಿಕೊಡ್ತದೆ ಅದು.
ಇದು ನಾನು ಸೇವನೆ ಮಾಡಕ್ ಶುರು ಮಾಡಿದ್ಮೇಲೆ ಗುರುಗಳೇ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಗ್ಯಾಸ್ಟ್ರಿಕ್ ಅಂತೂ ಎಷ್ಟು ಟ್ಯಾಬ್ಲೆಟ್ಸ್ ತಗೋತಿದ್ದೆ, ಸಿರಪ್ ತಗೋತಿದ್ದೆ, ಅದು ಇಲ್ವಾ ಗುರುಗಳೇ ಇವಾಗ 2 ಟೈಮ್ ತಗೋತಾ ಇದೀನಿ ಗುರುಗಳೇ. ಬೆಳಗ್ಗೆ ಸಂಜೆ ಊಟಕ್ಕಿಂತ ಮುಂಚೆ ಬೆಳಗ್ಗೆ 4 ಗಂಟೆಗೆ ಒಂದ್ಸರಿ ತಗೋತೀನಿ, 4:15 ಹಂಗೆ. ಈಗ ಸಂಜೆ ಬೆಳಗ್ಗೆ ಒಂದ್ಸರಿ ತಗೋತೀನಿ, ಮತ್ತೆ ನೈಟ್ ತಗೋತಾ ಇದೀನಿ. ತುಂಬಾ ಕಡಿಮೆ ಆಗಿದೆ ಗುರುಗಳೇ. ಎಸ್, ಸೂಪರ್. ತುಂಬಾ 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 ಥ್ಯಾಂಕ್ಸ್ ಗುರುಗಳೇ. ಥ್ಯಾಂಕ್ ಯು ಗುರುಗಳೇ, ಅವಕಾಶ ಕೊಟ್ಟು. ಅನ್ನಪೂರ್ಣ, ಎಸ್, ಮಾತಾಡಿ. ನಮಸ್ತೆ ಸರ್. ಹೇಳಿಮ್ಮ. ಸರ್ ನಮಸ್ತೆ ಸರ್. ನಿಮಗೆ ಕೋಟಿ ಕೋಟಿ ನಮಸ್ಕಾರ ಸರ್. ಸರ್ ನಾನು ಸಹಿತ ಮೂತ್ರ ಸೇವನೆ ಪ್ರತಿಯೊಂದು ಮಾಡ್ಕೊಂತೀನಿ ಸರ್. ಬೆಳಗ್ಗೆನೂ ತಗೊಂತೀನಿ ಸರ್, ಮಧ್ಯಾಹ್ನ ತಗೊಂತೀನಿ ಸರ್, ಸಾಯಂಕಾಲ ತಗೊಂತೀನಿ ಸರ್. ಆಮೇಲೆ ಕಣ್ಣಿನಲ್ಲಿ ಹಾಕೊಂತೀನಿ, ಮೂಗ್ನಲ್ಲಿ ಹಾಕೊಂತೀನಿ, ಕಿವಿಯಲ್ಲಿ ಹಾಕ್ಯಂತೀನಿ ಸರ್. ಆಮೇಲೆ ವಾರಕ್ಕೊಂದ್ಸಲ ಮೂತ್ರ ಉಪವಾಸ ಮಾಡ್ತಾ ಇದ್ದೀನಿ ಸರ್ ನಾನು. ಮಧ್ಯಾಹ್ನ ಮಾತ್ರ ಒಂದ್ಸಲ ಜ್ಯೂಸ್ ಕುಡಿತೀನಿ ಸರ್, ತಡೆಯಕ್ ಆಗ್ತತೋ ಇಲ್ಲ ಅಂತಂದ್ ಸರ್. ಆಮೇಲೆ ಮರುದಿವ್ಸ ನನಗೆ 2 ಸಲ ಇದು ಲೂಸ್ ಮೋಷನ್ ಆಗುತ್ತೆ ಸರ್. ಮತ್ತೊಂದು ಏನು ಪ್ರಾಬ್ಲಮ್ ಆಗಲ್ಲ ಸರ್ ನನಗೆ, ಅದು ಇದು ಮೂತ್ರ ಉಪವಾಸ ಮಾಡ್ದಾಗ ಸರ್. ಹಿಂಗಾಗಿ ನನಗೆ ಒತ್ತಡ ಕಡಿಮೆ ಆಗಿದೆ ಸರ್, ಭಯ ಕಡಿಮೆ ಆಗಿದೆ. ಆಮೇಲೆ 6 ತಿಂಗಳ ಇದು ಯಾವಾಗ ನಾನು ಸೇವನೆ ಮಾಡ್ತಾ ಇದ್ದೀನಿ ಅವಾಗಿಂದ ನನಗೆ ಒಂದ್ ದಿವಸನೂ ಕೋಲ್ಡ್ ಆಗಿಲ್ಲ ಸರ್. ಮೊದ್ಲೇನು ಸ್ವಲ್ಪ ಏನಾದ್ರೂ ಕೋಲ್ಡ್ ಇದ್ರೆ ನನಗೆ ಸರ್ ಒಂದು ಫ್ರಿಡ್ಜಿನಂದು ಏನಾದ್ರು ಮುಟ್ಟಿ ತಗೊಂಡ್ರೆ ಸಹಿತ ಸೀನ್ ಬರೋದು, ಕೋಲ್ಡ್ ಆಗ್ತಾ ಇತ್ತು ಸರ್. ಇವಾಗ ನಾನು ಇದು ಏನು ಕೋಲ್ಡ್ ಮೊಸರು ತಿಂದ್ರು ಆಗ್ತಾ ಇತ್ತು ಸರ್, ಸೌತಿಕಾಯಿ ತಿಂದ್ರು ಕೋಲ್ಡ್ ಆಗ್ತಾ ಇತ್ತು ಸರ್. ಇವಾಗ ಏನ್ ತಿಂದ್ರೆ ಈ ಮೂತ್ರ ಸೇವನೆ ಮಾಡ್ತಾ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಿಂದ ನನಗೆ ಒಂದು ದಿವಸನೂ ನೆಗಡಿ ಅನ್ನೋದೇ ಕಂಡಿಲ್ಲ ಸರ್. ಎಲ್ಲ ಕಫ ಅನ್ನೋದಿಲ್ಲ, ಏನಿಲ್ಲ ಸರ್. ತುಂಬಾ ಆರಾಮಾಗಿದ್ದೇನೆ ಸರ್. ಪ್ರತಿಯೊಂದಕ್ಕೂ ನಾ ಇದೇ ಮೆಡಿಸಿನ್ ಅಂತಂದು ತಗೊಂತ ಇದ್ದೇನೆ ಸರ್. ಅದಕ್ಕೆ ನಿಮಗೆ ಎಷ್ಟು ಸಲ ಕೋಟಿ ಕೋಟಿ ದಿನ ನಿಮ್ಮನ್ನ ನೆನೆಸ್ಕೊಂಡೆ ನಮ್ಮ ಮೂತ್ರ ಸೇವನೆ ಮಾಡೋ ಸರ್. ನಿಮಗೆ ಕೋಟಿ 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 ಎಷ್ಟು ಹೇಳಿದ್ರು ನಮಗೆ ನೀವೇ ನಮ್ ದೇವ್ರಂತ ತಿಳ್ಕೊಂಡು ನಾನು ಇದನ್ನ ತಗೊಂತ ಇದ್ದೀನಿ ಸರ್. ನನಗೆ ತುಂಬಾ ತುಂಬಾ ಈಗ ಎಲ್ಲಿ ಹೋದ್ರು ನನಗೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದ್ರೂ ಶೀತ ಆಗ್ತಾ ಇತ್ತು ಸರ್. ಈಗ ಚಳಿಗಾಲದಾಗ ಹೋಗಾಕ ಮಳೆಗಾಲದಾಗ ಹೋಗಾಕ ಭಯ ಆಗ್ತಾ ಇತ್ತು ಸರ್. ಇವಾಗ ಎಲ್ಲಿ ಹೋದ್ರು ಏನು ಆಗ್ತಾ ಇಲ್ಲ ಸರ್. ತುಂಬಾ ಹ್ಯಾಪಿ ಇದ್ದೇನೆ ಸರ್. ಆಮೇಲೆ ಕಾಲು ನೋವು ಬರ್ತಾ ಇತ್ತು, ಮಸಲ್ಸ್ ನೋವು ಬರ್ತಾ ಇತ್ತು ಸರ್. ಈಗ ಅದು ಏನಿಲ್ಲ ಸರ್, ರಾತ್ರಿ ಆದ ತಕ್ಷಣ ನಾನು ನಿದ್ದೆನ ಆಗ್ತಾ ಇರ್ಲಿಲ್ಲ ಸರ್. ಮಸಲ್ಸ್ ನೋವು ಬರ್ತಾ ಇತ್ತು ಸರ್ 2 ಕಡೆ ಕಾಲು ಕೋಲ್ಡ್ಗೆ. ಹಿಂಗಾಗಿ ನನಗೆ ಇವಾಗ ಮಾತ್ರ ಅದನ್ನ ತಗೊಳಕತ್ತಿನ ಮ್ಯಾಗ ಪೂರ್ತಿ ಆರಾಮಿದ್ದೇನೆ ಸರ್. ನಿಮಗೆ ಪ್ರತಿ ದಿನ ನಾನು ಅಭಿನಂದನೆ ತಿಳಿಸಿ ಅದನ್ನ ತಗೊಳ ಸರ್. ಅದಕ್ಕೆ ನಿಮ್ಗೆ ಎಷ್ಟು ಸಲ ಕೋಟಿ ಕೋಟಿ ನಮನಗಳು ಹೇಳಿದ್ರೆ ನಾನ್ ಮಾತ್ರ ಪ್ರತಿಯೊಂದಕ್ಕೆ ಇದೇ ಒಂದು ಮೆಡಿಸಿನ್ ಅಂತ ನಾ ಯೂಸ್ ಮಾಡ್ತಾ ಇದ್ದೇನೆ ಸರ್. ನನಗೆ ಇದು ಬಹಳ ಉಪಯುಕ್ತವಾಗಿದೆ ಸರ್. ನಿಮ್ಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಯಾರಿಂದ ಆಗ್ಲಿಂತ ನಿಮ್ಮಿಂದ ಆಗೈತೆ ಅಂತ ನಾ ಭಾವನೆ ತಿಳ್ಕೊಂಡು ಪ್ರತಿಯೊಂದಕ್ಕೂ ನಿಮಗೆ ಧನ್ಯವಾದಗಳನ್ನ ಹೇಳ್ತಾನೆ ತಗೊಂತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಶಿವಕುಮಾರ್. ಮಂಜುಳಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ, ನಾನು ನವೆಂಬರ್ 1ನೇ ತಾರೀಕಿಂದ ಅಂದ್ರೆ 4 ತಿಂಗಳಾಯ್ತು ಅವಾಗ್ಲಿಂದಲೂ ಯೂಸ್ ಮಾಡ್ತಾ ಇದ್ದೀನಿ. ಇದ್ ಮಾಡೋದ್ರಿಂದ ನನ್ಗೂನು ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಾಗಿದೆ ಗುರುಜಿ. ಮುಂಚೆ ನಿಂತ್ಕೊಳ್ಳೋಕೆ ಎಲ್ಲ ಕಾಲು ಶಿವರಿಂಗ್ ಬರ್ತಿತ್ತು 10 ಮಿನಿಟ್ಸ್ ನಿಂತ್ಕೊಂಡ್ರೆ. ಹಂಗಾಗಿ ಆಮೇಲೆ ಗೊತ್ತಾಗುತ್ತೆ ನಂಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಕಣ್ಣಿಗೂ ನಾನು ಐ ವಾಶ್ ಮಾಡ್ಕೊಳ್ತೀನಿ. ಐ ವಾಶ್ ಮಾಡ್ಕೊಳ್ಳೋದ್ರಿಂದ ನನ್ನ ಕಣ್ಣಿನ ಸಮಸ್ಯೆನು ಪಾಸಿಟಿವ್ ಆಗಿ ತಗೊಂಡಿರೋದ್ರಿಂದ ಇದನ್ನು ಕಾಲಕ್ರಮೇಣ ನಂದನ್ನು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಂಬ್ತಾ ಡೈಲಿ ಐ ವಾಶ್ ಮಾಡ್ಕೊಳ್ತೀನಿ. ಆಮೇಲೆ ಡೈಲಿ ಅದನ್ನ ಶಿವಾಂಬುನ ತಗೊಂಡಾಗ ಕೈಯಲ್ಲಿ ಡೈಲಿ ಇದನ್ನ ಹೇಳ್ಕೊಂತೀನಿ ಗುರುಜಿ, ಹಿಂಗೆ ಈ ನನ್ನ ಶಿವಾಂಬು ನನಗೆ ಅಮೃತವಾಗಿದೆ, ಇದನ್ನು ಕುಡಿಯುವುದರಿಂದ ನನ್ನ ಎಲ್ಲಾ ವ್ಯಾಧಿಗಳು ದೂರವಾಗಿವೆ ಅಂತ ಸಂಕಲ್ಪ ಮಾಡೇ ಡೈಲಿ ತಗೊಳ್ಳೋದು ಗುರುಜಿ. ಹಂಗಾಗಿ ಆಮೇಲೆ ಜೊತೆಗೆ ನನಗೆ ಸ್ಕಿನ್ನಿಂದು ಏನೇನು ಎಲ್ಲೆಲ್ಲಿ ನನಗೆ ಸ್ವಲ್ಪ ಕಲರ್ ಚೇಂಜ್ ಅನ್ಸುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊತೀನಿ. ಮಂಡಿಗೂ ಅಪ್ಲೈ ಮಾಡ್ತೀನಿ. ಹಾಗಾಗಿ ಇದನ್ನ ನಾನು ಆಮೇಲೆ ತಲೆ ಕೂದಲು ತುಂಬಾ ಉದುರ್ತಿತ್ತು ಗುರುಜಿ. ಹಾಗಾಗಿ ನಾನು ಯಾವಾಗ ಇದನ್ನ ನವೆಂಬರಿಂದ ನಾನು ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಇದನ್ನೆಲ್ಲ ತಲೆಗೂ ಹಚ್ಕೊಂಡು ನಂತರ ನಾನು ಸ್ನಾನ ಮಾಡ್ತಾ ಇದ್ದೀನಿ. ಇಷ್ಟು ನಾನು ಉಪಯೋಗಿಸ್ತಾ ಇದ್ದೀನಿ ಗುರುಜಿ. ವೆರಿ ಗುಡ್. ಈ ಒಂದು ರೆಮಿಡಿ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಗುರುಜಿ. ಆಯ್ತು, ಥ್ಯಾಂಕ್ ಯು, ಥ್ಯಾಂಕ್ ಯು. ಉಮಾ ಮೇಡಮ್. ಸರ್ ನಮಸ್ತೆ ಸರ್. ಸರ್ ನಾನು ಶಿವಮ್ಮನ 2 ಮಂತ್ಸ್ ತಗೊಂತಾ ಇದ್ದೀನಿ. ಮತ್ತೆ ತಲೆಗೆ ಹಚ್ಕೋತಾ ಇದ್ದೀನಿ ಸರ್. ಕೂದಲು ತುಂಬಾ ಉದುರ್ತಾ ಇತ್ತು, ಇವಾಗ ಕಡಿಮೆ ಆಗಿದೆ ಸರ್.
ಮತ್ತೆ ನಾನು ಸರ್ ಒಂದೊಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋಸ್ ನೋಡಿದೆ. ಅವರು ಉಡುಪಿ ಡಾಕ್ಟರ್ ಅಂತ ಸರ್. ಅವರು ಸುಲೋಚನಾ ಮೇಡಮ್ ಅಂತ ಸರ್. ಅವರು ತುಂಬಾ ಒಂದು 20 ವರ್ಷದಿಂದ ಈ ಸ್ವಯಂಭೂ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಸರ್. ನನ್ನ ಫೋನ್ ನಂಬರ್ ತಗೊಂಡು ನಾನು ಕಾಲ್ ಮಾಡಿ ಕೇಳಿದೆ ಸರ್. ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ ಎಲ್ಲ ವಾಸಿ ಆಗಿದೆ ಸರ್. ಅವ್ರು ತುಂಬಾ ಮೇಡಮ್ ತುಂಬಾ ವಯಸ್ಸಾಗಿದೆ ಸರ್ ಅವ್ರಿಗೆ. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ನಾವು ತಗೊಂತಾ ಇದೀವಿ ಅನ್ನೋದಕ್ಕೆ ಬಿಡಕ್ ಹೋಗ್ಬಿಡಿ ಅಮ್ಮ, ತಗೊಳ್ಳಿ, ಏನೇ ಪ್ರಾಬ್ಲಮ್ ಇದ್ರು ವಾಸಿ ಆಗುತ್ತೆ. ಅವ್ರ ಹತ್ರ ಸುಮಾರು ಒಂದು 200-300 ಪೇಷಂಟ್, ಕ್ಯಾನ್ಸರ್ ಪೇಷಂಟ್ ಎಲ್ಲ ಹೋಗಿ ವಾಸಿ ಮಾಡ್ಕೊಂಡಿದಂತೆ ಸರ್ ಅವರು. ತುಂಬಾ ಚೆನ್ನಾಗಿ ಹೇಳಿದ್ರು ಸರ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಯಾಕೆಂದ್ರೆ ಈ ಅವಕಾಶ ನಿಮ್ಮಿಂದ ಸಿಕ್ಕಿತ್ತು ನಮ್ಗೆ. ನಾನು ಸೌಮೂತ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ತುಂಬಾ ವಿಡಿಯೋಸ್ ಬರ್ತಾ ಇರ್ತವೆ ಸರ್. ಅದರಿಂದ ನಾನು ನೋಡ್ಕೊಂಡು ಫೋನ್ ನಂಬರ್ ಇದ್ರೆ ಕಾಲ್ ಮಾಡಿ ತಿಳ್ಕೊತೀನಿ ಸರ್. ಅವರು ತುಂಬಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್. ಈ ಸೋರಿಯಸ್ ಅವ್ರು ಹೇಳಿದ್ರು ಸರ್, ತುಂಬಾ ನನ್ನ ಹತ್ರ ಕ್ಯಾನ್ಸರ್ ಪೇಷಂಟೇ ಬರೋದು ಅಂತಾನೆ ಹೇಳಿದ್ರು ಸರ್ ಅವರು. ತುಂಬಾ ಥ್ಯಾಂಕ್ಸ್ ಸರ್. ನಮ್ಗೆ ಈ ಅವಕಾಶ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ರೈಟ್, ರೈಟ್. ಇನ್ಫಿನಿಕ್ಸ್ ಕೊನೆ ಅನುಭವ ಹಂಚಿಕೆ. ಇನ್ಫಿನಿಕ್ಸ್ ಅನ್ಮ್ಯೂಟ್ ಆಗ್ತಾ ಇಲ್ಲ. ನಾಗರತ್ನ ಮೇಡಮ್ ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ. ಹೋಗಿದ್ದು ಯಾಕೋ ಅನ್ಮ್ಯೂಟ್ ಆಗ್ತಾ ಇಲ್ಲ. ಇನ್ಫಿನಿಕ್ಸ್ ಮಾತಾಡಿ. ಜಿ ನಮಸ್ತೆ. ನಮಸ್ತೆ. ನನ್ ಜ್ಯೋತಿ ಪಾಟೀಲ್ ಅಂತ ಹೇಳ್ರಿ. ನಾನು 1-2 ತಿಂಗಳ ಹಿಂದೆ ನಾನು ಉಪಯೋಗಿಸಿದ್ರೆ 1 ತಿಂಗಳ ತನ ರೀ ನಂದು ಫುಲ್ ಬಹಳಷ್ಟು ನಂಗೆ ಅಲರ್ಜಿ ಆಗ್ತಾ ಇತ್ರಿ. 8 ದಿವಸಿಗೊಮ್ಮೆ ಬಹಳ ಸರ್ದಿ ಬರ್ತಿತ್ರಿ. ಅದು ಫುಲ್ ಕಡಿಮೆ ಅದ್ರಿ. ಚೀನ್ ಬರೋದು ಬಹಳ ನೆಗಡಿ ಬರ್ತಿತ್ರಿ 2 ದಿನ ಕಂಟಿನ್ಯೂ. ಅದು ಫುಲ್ ಕಡಿಮೆ ಐತ್ರಿ. ಆದ್ರೆ ನಂಗೆ ಗಂಟಲ್ ನೋವು ಒಟ್ಟಾರೆ ಕಡಿಮೆ ಆಗ್ತಾ ಇರ್ಲಿಲ್ಲ. ಅದು ಕುಡಿಬೇಕಾದ್ರೆ ನಂಗೆ ಗಂಟಲ್ ನೋವು ಬಂತ್ರಿ. ಅದು ಕಂಟಿನ್ಯೂ ಹಂಗೆ ಇರ್ಲತ್ತಿತ್ರಿ. ಆಮೇಲೆ ನಾನ್ ಬಿಟ್ಟೇರಿ. ಆದ್ರ ನನ್ ನೆಗಡಿ ಅದು ಕಡಿಮೆ ಆಗಿದ್ರಿ. ಅದ್ರ ಗಂಟಲ್ ನೋವು ಬರ್ಲತ್ತದಂತ ಬಿಟ್ಟೇರಿ ಗುರುಜಿ. ನಾನು ಗಂಟಲ್ ನೋವು ಕಡಿಮೆನೆ ಆಗ್ತಾ ಇರ್ಲಿಲ್ರಿ. ಯಾಕೇನೋ ಕುಡಿಲಿಕ್ಕೆ ಸ್ಟಾರ್ಟ್ ಆದ ಗಂಟಲ್ ನೋವು ಬಂದಿದ್ ಹಂಗೇನೆ ಐತ್ರಿ. ಬಟ್ ನೀವು ಕಂಟಿನ್ಯೂ ಮಾಡ್ಬೇಕು, ಹೋಗುತ್ತೆ ಅದೆಲ್ಲ. ಇವತ್ತು ನಾನು ಹೇಳಿದಲ್ಲ ನಿಮ್ಗೆ, ಸುದ್ದಿ ಆಗುವಾಗ ನಿಮ್ಗೆ ಏನೇನು ನೋವುಗಳು ಬರ್ಬೋದು, ವಾಮಿಟಿಂಗ್ ಬರ್ಬೋದು, ಇನ್ನೊಂದು ರೀತಿಯಲ್ಲಿ ಲಕ್ಷಣಗಳೆಲ್ಲ ಕಾಣಿಸ್ಬೋದು. ಆದ್ರೆ ಅದು ಬಿಡಬಾರ್ದು. ದಿನನಿತ್ಯ ಬೆಳಗ್ಗೆ ಮೂತ್ರ ಅದು ಮೆಡಿಸನ್, ಅದು ಆಯ್ತಾ, ಮದ್ದು. ಅದನ್ನು ಉಪಯೋಗಿಸ್ಕೊಂಡು ಮಿಕ್ಕಿದ ಸಮಯದಲ್ಲಿ ನಿಮ್ಗೆ ಅನುಕೂಲ ಇದ್ರೆ ಕುಡಿಬಹುದು, ಇಲ್ಲ ಅಂದ್ರೆ ಎತ್ತಿಟ್ಕೊಂಡು ಅದು ಮಸಾಜ್ಗೆ ಉಪಯೋಗಿಸ್ಕೊಳ್ಳಿ. ಇಷ್ಟೇ ಬೇಕಾಗಿರೋದು. ಬಟ್ ಕುಡಿಯುವಾಗ ಇಂಥ ಲಕ್ಷಣಗಳು ಏನಾದ್ರೂ ಮೇಲೆಗಡೆ ಬಂದ್ರೆ ಆ ಲಕ್ಷಣಗಳು ಹೋಗತ್ತೆ. ಬಟ್ ಅದು ಹಾಗೆ ನಿರಂತರ ಕಂಟಿನ್ಯೂ ಮಾಡಿದ್ರೆ ಎಲ್ಲಾ ಟಾಕ್ಸಿನ್ಸ್ ಅದು ತೊಲಗಿಸ್ತದೆ. ಭಯಪಡುವಂತ ಅವಶ್ಯಕತೆ ಏನು ಇಲ್ಲ. ಹೌದಲ್ರಿ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಗುರುಜಿ. ಥ್ಯಾಂಕ್ ಯು ವೆರಿ ಮಚ್ ರೀ. ಆದ್ರೆ ಇನ್ನತನ ನಂಗೆ ಸರ್ದಿನೇ ಆಗಿಲ್ರಿ ಗುರುಜಿ. ಪ್ರಾಬ್ಲಮ್ ಅಂತಿತ್ರಿ. ಥ್ಯಾಂಕ್ ಯು ವೆರಿ ಮಚ್. ಅನ್ನಪೂರ್ಣಮ್ಮ, ಫೈನಲ್ ಲಾಸ್ಟ್ ಹಂಚಿಕೆ. ಮಾತಾಡಿ, ಏನ್ ಹೇಳ್ಬೇಕಾ ಮಾತಾಡಿ. ಅಲ್ಲ, ನಮಸ್ತೆ ಸರ್. ಸರ್ ಇದು ಮತ್ತೆ ಬೆಳಗ್ಗೆ ಇದ್ರಾಗ ತ್ರಿಫಲ ಚೂರ್ಣ ಬೆಳಗ್ಗೆ ತಗೊಂತೇವಲ್ಲ ಸರ್, ಅದಕ್ಕೆ ಹಾಕ್ಯಬೇಕಾ ನೆಕ್ಸ್ಟ್ ಹಾಕ್ಯಬೇಕಾ ಸರ್? ಬೆಳಗ್ಗೆ ಹಾಕೊಳ್ಳಿ. ಎಷ್ಟು 1/4 ಸ್ಪೂನ್ ಏನ್ ಸರ್? ಒಂದು ಅರ್ಧ ಚಮಚ ಸಾಕು, ನೋ ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್, ಓಕೆ ಓಕೆ ಅನುರಾಧ ಮೇಡಮ್, ಸಂಪನ್ನಗೊಳಿಸಿ. ಓಕೆ ಸರ್. ಎಲ್ಲರಿಗೂ ನಮಸ್ತೆ. ಇವತ್ ಸರ್ ಒಂದು ಚುಟುಕು ಹೇಳಿ ಮಾಡೋದು ಸರ್. ಹೇಳಿ. ಟೀಚರು ಗುಂಡೋನಿ ಕೇಳ್ತಾನೆ, ನಿಮ್ಮ ಫ್ಯಾಮಿಲಿಲಿ ಮೆಂಬರ್ಸ್ ಹೆಸರು ಇಂಗ್ಲಿಷ್ ಅಲ್ಲೇ ಹೇಳ್ಬೇಕು ಅಂತ ಅಂತಾರೆ ಟೀಚರ್ ಗುಂಡನಿಗೆ. ಅದಕ್ಕೆ ಗುಂಡ ಆಯ್ತು ಸರ್ ಅಂತ ಹೇಳ್ತಾನೆ. ನಿನ್ ತಾಯಿ ಹೆಸರೇನು ಅಂತ ಟೀಚರ್ ಕೇಳೋದಕ್ಕೆ ಫುಲ್ ರೈಸ್ ಅಂತ ಹೇಳ್ತಾನೆ. ಅಂದ್ರೆ ಅವ್ರ ಹೆಸರು ಅನ್ನಪೂರ್ಣ ಆಗಿರುತ್ತೆ ಅದಕ್ಕೆ. ಮತ್ತೆ ನಿನ್ನ ಅಪ್ಪನ ಹೆಸರೇನಂದ್ರೆ ಬ್ಲ್ಯಾಕ್ ಬುಲ್ ಅಂತಾನೆ. ಬ್ಲ್ಯಾಕ್ ಬುಲ್ ಅಂದ್ರೆ ಕರಿಬಸವ ಅಂತ. ನಿನ್ನ ಅಣ್ಣನ ಹೆಸರೇನು ಅಂದ್ರೆ ಎಲಿಫೆಂಟ್ ಹಸ್ಬೆಂಡ್ ಅಂತಾನೆ, ಗಜಪತಿ ಅಂತ. ನಿನ್ನ ತಮ್ಮನ ಹೆಸರು ಅಂದ್ರೆ ಕಿಸ್ಕಿಂಗ್ ಅಂತಾನೆ, ಮುತ್ತುರಾಜು ಅಂತ. ಇಷ್ಟೇ ಸರ್. ಥ್ಯಾಂಕ್ ಯು ಸರ್. ಇವತ್ತು ಬೆಳಗ್ಗೆಯಿಂದ 5:30ಯಿಂದ ಹೇಮಾ ಮೇಡಮ್ ಅವರು ಯೋಗಾಭ್ಯಾಸ ಪ್ರಾಣಾಯಾಮ ಮಾಡಿದ್ರು. ಅವರಿಗೆ ಮತ್ತು ಧ್ಯಾನ ಮಾಡಿಸಿದ ನಮ್ಮ ಹೇಮಾ ಮೇಡಮ್ ಅವರಿಗೂ ಮತ್ತು ನಮ್ಮ
ವಜ್ರಕಾಯದ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟ ಆ ಮೇಡಮ್ ಅವರು ವಿಶಾಲಾಕ್ಷಿ ಮೇಡಮ್ ಅವರಿಗೂ ಮತ್ತು ಗುರುಜಿಯವರು ಸ್ವಯಂಭೂ ಬಗ್ಗೆ ಶಿವಂಭೂ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಆಗುವ ಉಪಯೋಗಗಳು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಎಲ್ಲ ತಿಳಿಸಿಕೊಟ್ಟಿರುತ್ತಾರೆ. ಅವರಿಗೂ ನಮ್ಮ ವೇದಿಕೆಯ ನಮ್ಮ ಎಲ್ಲ ಆತ್ಮಬಂಧುಗಳ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೂ ಇಷ್ಟು ಹೊತ್ತು ತದೇಕಚಿತ್ತದಿಂದ ಎಲ್ಲವನ್ನು ಆಲಿಸಿ ಕೇಳಿಸಿಕೊಂಡು ಕೇಳಿಸಿಕೊಂಡಿರುವ ನನ್ನ ಎಲ್ಲ ಆತ್ಮಬಂಧುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೆ ಇನ್ನು ಯಾರಿಗೆ ಹೇಳಿಲ್ಲ ಏನಿಲ್ಲ ಅವರು ಕ್ಷಮಿಸಿ ನನ್ನನ್ನು ಹೀಗೆ ಹೇಳಿ ಸಂಪನ್ನ ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್.